ಹಲೋ ನಮಸ್ಕಾರ ವೆರಿ ಗುಡ್ ಆಫ್ಟರ್ನೂನ್ ನಾನು ನಿಮ್ಮನೆ ಮಗಳು ರಜನಿ ನೀವು ನೋಡ್ತಾ ಇದ್ದೀರಾ ನಿಮ್ಮ ಅಚ್ಚುಮೆಚ್ಚಿನ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ ಎಸ್ ನಮ್ಮ ಜೊತೆ ಇದ್ದಾರೆ ನಮ್ಮ ಸ್ಟೈಲ್ ಶೇಫ್ ಪ್ಲೇಟಿಂಗ್ ಕಿಂಗ್ ಅಂತಾನೆ ಹೆಸರುವಾಸಿಯಾಗಿರುವಂಥ ನಮ್ಮ ಸ್ಟೈಲ್ ಶೇಫ್ ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ ವಿತ್ ಪ್ರೂಫ್ ಜೊತೆ ವಸಂತ ಮಾಸ ಶೃಂಗಾರ ಮಾಸ ಬಂದಿದೆ ಒಂಟಿ ಬಾಳು ಸಾಕು ಸಾಕು ಜೋಡಿಯೊಂದು ಬೇಕೆ ಬೇಕು ಎಂದಿದೆ ಈ ಯೌವನ ಅದಾಗಿದೆಯಲ್ಲ ಅದಾಗಿದೆಯಲ್ಲ ನಿಮಗೆ ಎಷ್ಟು ಮಾಸ ಬರ್ತದೆ ವಸಂತ ಮಾಸ ಮೂರು ಸರಿ ಹೇಳ್ತಾರೆ ವಸಂತ ಮಾಸ ಒಂದು ಶೃಂಗಾರ ಮಾಸ ಒಂದು 2 ಮಾಸ ಇದೆ ತಾನೆ ಏನು ಅಂತ ಫುಲ್ಲು ಕಾಮಿಡಿ ಮಾಡ್ತಾ ಇದ್ದೀರಾ ನನ್ನ ನೋಡಿ 2 ಮಾಸ ಇದೆ ವಿತ್ ಪ್ರೂಫ್ ಜೊತೆ ಬಂದಿದ್ದೀನಿ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಗೊತ್ತಾ ನಾನು ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಇದನ್ನ ಹುಡುಕೋ ಬದಲು ನಿಮ್ಮ ಅಮ್ಮಂಗೋ ನಿಮ್ಮ ಅಪ್ಪಂಗೋ ಕೇಳಿದ್ರೆ ಹೇಳ್ಬಿಟ್ಟಿರೋರು ಯಾಕೆ ಅದ್ರ ಬದಲು ಯೂಟ್ಯೂಬಲ್ಲಿ ಬೇಡ ಗೂಗಲಲ್ಲಿ ನೋಡಿದ್ರೆ ಹೇಳ್ಬಿಟ್ಟಿರೋರು ಎಷ್ಟು ಮಾಸ ಇವಾಗ ಅದು ಮಾಸ ಇದೆ ಅಂತ ಹೇಳ್ತಾ ಇರ್ತಾನೆ ಅವರು ಅವ್ರ ಫೀಲ್ಗೆ ಏನೋ ಬರ್ಕೊಂಡಿದ್ದಾರೆ ನೀವೇನಪ್ಪ ಅವರು ವಸಂತ ಮಾಸದಲ್ಲಿ ಶೃಂಗಾರ ಮಾಸ ಅಂತ ಹೇಳ್ತಿರೋದು ಬಿಡಿ ನೀವು ತಪ್ಪು ಹೇಳ್ತಾ ಇದೀರಾ ವಸಂತ ಮಾಸ ಶೃಂಗಾರಮಯವಾಗಿರುತ್ತೆ ಅಂತ ಅರ್ಥ ಆಗಿದೆ ಅನ್ಕೊಂತೀನಿ ನಾನು ಅದೇ ಇರ್ಬೋದು ಅನ್ಕೊಂಡೆ ನಾನು ಹೇಳಿದ್ನಲ್ಲ ಎಲ್ಲೂ ಕೇಳಿದ ಜ್ಞಾಪಕ ಇದೆ ಅಂತ ಇರಬಹುದು ಅಲ್ಲ ಇರ್ಬೋದು ಅನ್ಕೊಂಡೆ ಅಪ್ಪ ನೀವು ನಿಮ್ಮಷ್ಟಕ್ಕೆ ನೀವೇ ಸೆಲ್ಫ್ ಹಾಕೋಬಿಡಿ ಓಕೆ ಮತ್ತೆ ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ ಏನಂತ ಓಕೆ ಮೆಸೇಜ್ ಮಾಡ್ತೀನಿ ಅವ್ರಿಗೆ ಕರೆಕ್ಟಾಗಿ ಅಲ್ಲ ಫೈನಲಿ ಹೋಗ್ಲಿಕ್ಕೆ ಗೊತ್ತಾಯ್ತಾ ಮಾಸಗಳು ನಾನು ರಾತ್ರಿ ಇದರಲ್ಲಿ ಈ ಸಾಂಗ್ ಹುಡ್ಕೋದ್ರಲ್ಲಿ ಬಿಸಿ ಆಗಿದೆ ನಾನು ಹೋಗ್ಲಿ ನಾನು ಹೇಳ್ತೀನಿ ಫಸ್ಟ್ ವಿನ್ನರ್ನ ಅನೌನ್ಸ್ ಮಾಡ್ಬಿಡ್ತೀನಿ ಓಕೆ ತುಂಬಾ ಜನ ಹೇಳಿದಾರ ತುಂಬ ಜನ ಮಾಸಗಳನ್ನ ಕರೆಕ್ಟಾಗಿ ನಮಗೆ ವಾಟ್ಸಪ್ ಮಾಡಿದ್ದಾರೆ ಆದರೆ 1 ಮಿನಿಟಲ್ಲಿ ನಮಗೆ ವಾಟ್ಸಪ್ ಮಾಡಿರೋ ಅಂಥವ್ರು ಮಾತ್ರ ನಮಗೆ ವಿನ್ ಆಗಿರ್ತಾರೆ ಸೊ ಸಾನ್ವಿ ಅನ್ನೋರು ವಿನ್ ಆಗಿದ್ದಾರೆ ಅದ್ರ ಜೊತೆಲಿ ಪವಿತ್ರ ಮತ್ತು ಗಣೇಶ್ ಪ್ರಮೀಳಾ ಅವರು 1 ಮಿನಿಟ್ ಒಳಗಡೆ ಹೇಳಿದ್ದಾರೆ ಸೊ ಎಲ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೋಗ್ಲಿ ಗೊತ್ತಾ ಯಾವ್ದಾದ್ರು ಅಂತ ತಿಳ್ಕೊತೀರಾ ಅಲ್ಲ ಅದನ್ನ ಹೇಳೋದಕ್ಕೂ ಮುಂಚೆ ಒಂದು ವಿಶ್ ಮಾಡಿದ್ರ ಅಟ್ಲೀಸ್ಟ್ ಏನಂತ ವಿಶ್ ಮಾಡಿದ್ರ ಚೇಂಜಸ್ ನೋಡಿದ್ರ ಏನ್ ನೀವು ಫುಲ್ಲು ಸಾಂಗ್ ಅಲ್ಲೇ ಬಂದ್ರಿ ವಸಂತ ಮಾಸ ಸರಿ ಅದು ಮುಗಿದಾದ್ಮೇಲೆ ಆದ್ರೆ ಒಂದು ವಿಶ್ ಮಾಡ್ಬೋದಾಗಿತ್ತು ತಾನೆ ನೀವು ಏನಂತ ಸರಿ ಬಿಡಿ ಹೋಗ್ಲಿ ಬಿಡಿ ಆಯ್ತು ಏನು ಬೇಡ ಬಿಡಿ ಇಲ್ಲ ಇಲ್ಲ ಅವಶ್ಯಕತೆ ಇಲ್ಲ ಬಿಡಿ ಸರಿ ಓಕೆ ಇಲ್ಲ 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 ಅಲ್ಲ ಯಾಕೆ ಇಷ್ಟೊಂದು ಬೆವರ್ತಾ ಇದೀರಾ ನನ್ನ ಕೈಗೂ ಅಲ್ಲ ಬೆವರದಲ್ಲ ಅಂತಲ್ಲ ನೋಡಿ ಇವತ್ತು ಎಲ್ಲಿ ಲೇಟ್ ಆಗ್ಬಿಡುತ್ತೆ ಅಂತ ಸೊ ನಾನು ಶೆಫ್ ಕೋಟ್ ಹಾಕೊಂಡೆ ನಾರ್ಮಲ್ ಆಗಿ ಓಡಿ ಬಂದಿದ್ದೀನಿ ಅದು ಬೇರೆ ನನಗೆ ಮ್ಯಾಚ್ ಮಾಡಬೇಕು ಅಂತಾನೆ ಬಂದಿರೋ ತರ ಇದೆ ಇವತ್ತು ಮೋಸ್ಟ್ಲಿ ನೀವೇ ನಾನು ಮ್ಯಾಚ್ ಮಾಡೋದಕ್ಕೆ ಬಂದಿರಬಹುದು ಚಾನ್ಸೇ ಇಲ್ಲ ಅದೇ ಚಾನ್ಸ್ ಇಲ್ಲ ಈಗಂತೂ ಚಾನ್ಸೇ ಇಲ್ಲ ಬಿಡಿ ಮುಗಿದೋಯ್ತದು ಮುಗಿದ ಹೋದ ಅಧ್ಯಾಯ ಅದು ಚಾನ್ಸೇ ಇಲ್ಲ ಅದು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅದನ್ನು ಹೇಳ್ತಾರಲ್ಲ ಓಡಿ ಬಂದಲ್ಲ ಸೊ ಅದಕ್ಕೆ ನೋಡಿ ಸ್ವೆಟ್ ಹೌದೌದು ನಿಜ ಸೊ ಆನ್ಸರ್ ಹೇಳ್ತೀನಿ ಕೇಳಿಸ್ಕೊಳ್ಳಿ ಹೇಳಿ ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಭಾದ್ರಪದ ಆಶ್ವೀಜ ಕಾರ್ತಿಕ ಮಾರ್ಗಶಿರ ಪುಷ್ಯ ಮಾಘ ಫಾಲ್ಗುಣ ಗೊತ್ತಾಯ್ತಾ ಮತ್ತೆ ನನ್ಗೆ ಏನೋ ಆಷಾಢ ಬರುತ್ತೆ ಶೃಂಗಾರ ಅಂತ ಅದು ಲೈಕ್ ನಾನು ಹೇಳಿದ್ನಲ್ಲ ಇದಿರುತ್ತೆ ಅಂತ ಪ್ಲಸ್ ಇನ್ನೂ ಒಂದು ಅಷ್ಟೇನೆ ಹೇಳ್ತಾರೆ ಆಷಾಢ ಬರುತ್ತೆ ಆಷಾಢ ಬರುತ್ತೆ ಅಂತ ಹೇಳ್ತಾ ಇದ್ರು ಆಷಾಢ ಬರುತ್ತೆ ವೇಟ್ ಮಾಡಿ ಅವಾಗ ಗೊತ್ತಾಗುತ್ತೆ ಅಲ್ಲ ಹೇಳ್ತಾ ಇದ್ರು ನನಗೆ ಅದು ಈ ಒಂದು ಕೇಳಿದ್ದೆ ಆಷಾಢ ಮತ್ತೆ ಶ್ರಾವಣ ಕೇಳಿದ್ದೆ ಸೊ ಅದು ಅಲ್ಲ ಇತ್ತೀಚೆಗೆ ನಿಮ್ ಶ್ರಾವಣ ಆಯ್ತಲ್ಲ ನೆಕ್ಸ್ಟ್ ಆಷಾಢ ಕಾಯ್ಲೇಬೇಕು ಹೇಳ್ತಾ ಇದ್ರು ಆಷಾಢ ಬರುತ್ತೆ ಆಗಿರುತ್ತೆ ಈಗಿರುತ್ತೆ ಗಾಳಿ ಇರುತ್ತೆ ಸೊ ಮನೆಯಲ್ಲಿ ತಿಂಡಿ ಎಲ್ಲ ಮಾಡ್ತಾರೆ ಅಂತ ಹೇಳ್ತಾ ಇದ್ರು ಅದ್ರ ಜೊತೆ ದೊಡ್ಡ ಬಿರುಗಾಳಿನೇ ಇರುತ್ತೆ ನೋಡೋಣ ಕಾಯ್ತಾ ಇರಿ ಎಲ್ಲಾ ಬಿರುಗಾಳಿ ಎದುರಿಸಕ್ಕೆ ರೆಡಿ ಆಗಿದ್ದೇನೆ ಹೌದಾ ಓಕೆ ಸೊ ಶುರು ಮಾಡೋಣ ಎಸ್ ಡೆಫಿನೆಟ್ಲಿ ಏನ್ ಮಾಡ್ತಾ ಇದ್ದೀರಾ ಆಕ್ಚುಲಿ ಶುರುನೇ ಮಾಡಬಾರ್ದು ನಿಮ್ಗೆ ಇವತ್ತು ಟೇಸ್ಟಿಂಗ್ ಮಾಡೋದಕ್ಕೆ ಕೊಡೋದಿಲ್ಲ ನಾನು ಇವತ್ತು ಯಾಕೆ ಯಾಕೆ ಒಂದು ವೆಲ್ಕಮ್ ಇಲ್ಲ ವಾರ್ಮ್ ವೆಲ್ಕಮ್ ಇಲ್ಲ ಏನಿಲ್ಲ ಅಂದ್ರೆ ಏನು ಶೆಫ್ ಅಂದ್ರೆ ಇಲ್ಲ ನಾವು ಕೇಳಿ ತಗೊಳಕ್ ನಮ್ಗೇನ್ ಇದಿಲ್ಲ ನಮಗೂ ಸ್ವಲ್ಪ ನಾನೇ ಹೇಳ್ತಾ ಇದ್ದೀನಿ ಇಲ್ಲ ಇಲ್ಲ ಬೇಡ ಓಕೆ ನಿಮ್ಗೆ ಕೊಡೋದಿಲ್ಲ ಟೇಸ್ಟ್ ಮಾಡೋದಕ್ಕೆ ಇವತ್ತು ಪನಿಷ್ಮೆಂಟ್ ನಿಮ್ಗೆ ಅದು ಓಕೆ ಸೊ ಇವತ್ತು ನಾನು ನೀವು ಕೇಳೋದೇ ಬೇಕಾಗಿಲ್ಲ ನಾನೇ ಹೇಳ್ತೀನಿ ಓಕೆ ಇವತ್ತು ನಾನೊಂದು ಸೋಯಾ ಟಾಟ್ ಮಾಡ್ತಾ ಇದ್ದೀನಿ ಸೊ ಸೋಯಾ ಅಂತ ಹೇಳಿದ್ರೆ ಲೈಕ್ ಲಾಸ್ಟ್ ಟೈಮ್ ಎಲ್ಲ ಬುರ್ಜಿ ತರ ಮಾಡಿದ್ದೆ ಸೋಯಾದಲ್ಲೇನೆ ಪ್ಲಸ್ ಸ್ಪ್ರಿಂಗ್ ರೋಲ್ ತುಂಬಾನೇ
ಐಟಮ್ಸ್ ಮಾಡಿದ್ದೀನಿ, ಒಂದು ಸೋಯಾ ಚಂಕ್ಸ್ ಇಟ್ಕೊಂಡೆ. ಸೊ ಅದೇ ಒಂದು ಇದರಲ್ಲಿ ಲಾಸ್ಟ್ ಟೈಮ್ ನಾನು ಹೇಳ್ತಾ ಇದ್ದೆ, ಒಂದು ಟಾರ್ಟ್ ಥರ ನಾನು ನಿಮಗೆ ಚಟ್ನಿ ಮಾಡಿದ್ರಿ ಅನ್ಸುತ್ತೆ ಲಾಸ್ಟ್. ಸೋಯಾ ಚಟ್ನಿನ ಖಂಡಿತವಾಗ್ಲೂ ಮಾಡಿಲ್ಲ ನೀವು. ಸಾರಿ, ಚಟ್ನಿ ಮಾಡಿದ್ದು ಗೌರಿ ಅಮ್ಮ. ಹಾಂ, ನಾನು ಯಾವತ್ತು ಚಟ್ನಿ ಮಾಡಿಲ್ಲ ಅದರಲ್ಲಿ. ಹೌದು, ಬೇರೆ ಎಲ್ಲ ಮಾಡಿದ್ದೀನಿ, ಜ್ಞಾಪಿಸ್ಕೊಳ್ಳಿ ಅದನ್ನ ಏನ್ ಮಾಡಿದ್ದೀನಿ ಅಂತ. ಸೊ ಲಾಸ್ಟ್ ಏನ್ ಮಾಡಕ್ಕಾಗುತ್ತೆ? ಆಗುತ್ತೆ, ಖಂಡಿತವಾಗ್ಲೂ ಆಗುತ್ತೆ, ಅದು ಹೌದು, ಆಗ್ಲೇಬೇಕು, ಅದು ಇಷ್ಟು ಅಡಿಗೆಗಳು ಆಗ್ಲೇಬೇಕು. ಚೆನ್ನಾಗಿ ತಿನ್ಬಿಟ್ಟು ಹಿಂಗೆಲ್ಲ ಹೇಳ್ತಿರಲ್ಲ, ಸೊ ಅದಕ್ಕೋಸ್ಕರನಾದ್ರೂ ಆಗ್ಲೇಬೇಕು ಅದು ಅಲ್ಲ. ಅದನ್ನ ಮಾಡ್ಬೇಕಾದ್ರೂ ಕೂಡ ಹೇಳ್ತಾ ಇದ್ರಿ ನೀವು, ಸೇಮ್ ಬುರ್ಜಿ ತರನೇ ಇದೆ ಅಲ್ವಾ, ಬುರ್ಜಿ ತರನೇ ಇದೆ ಅಲ್ವಾ ಅಂತ. ಹೌದು, ಹೇಳ್ದೆಪ್ಪ, ಆಯ್ತು. ಈಗ ಏನ್ ಇಂಗ್ರೀಡಿಯಂಟ್ ಹೇಳಿ ಇದಕ್ಕೆ? ಬಟ್ ನಿಮ್ಗಂತೂ ಕೊಡೋದಿಲ್ಲ ಇವತ್ತು ಟೇಸ್ಟ್ ಮಾಡೋದಕ್ಕೆ. ಓಕೆ, ಸೊ ಈ ಒಂದು ಬುರ್ಜಿ ಮಾಡೋದಕ್ಕೆ ಅಗೇನ್ ಲಾಸ್ಟ್ ನಾನು ಆಲ್ರೆಡಿ ಎಲ್ಲ ತೋರಿಸಿದ್ದೀನಿ ನಾನು. ಸೊ ಇದ್ರದೇ ವಿತ್ ವೆರಿ ಸ್ಪೆಷಲ್ ಆಗಿರುವಂಥ ಒಂದು, ನೋಡೋದಕ್ಕೂ ಕೂಡ ಅಷ್ಟೇ ಒಂದು ಪಾರ್ಟಿ ಸ್ನ್ಯಾಕ್ಸ್ ಕೂಡ ಆಗುತ್ತೆ ಅದು. ಓಕೆ, ಸೊ ಈ ಒಂದು ಸೋಯಾ ಟಾಟ್ಸ್, ಸೋಯಾ ಬುರ್ಜಿ ಟಾಟ್ಸ್ ಮಾಡೋದಕ್ಕೆ ಸೊ ಶುಂಠಿ ಬೆಳ್ಳುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ 3 ಕಲರ್ ಕ್ಯಾಪ್ಸಿಕಮ್ ಇದೆ, ಸೊ ಅದನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಟೊಮೆಟೊ ಕೆಚಪ್ ಇದೆ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಮತ್ತು ಈ ಒಂದು ಡೋ ಇದೆ. ಸೊ ಆ ಒಂದು ಟಾಟ್ ಮಾಡ್ಕೊಳ್ಳೋದು ಹೇಗೆ ಅಂತ, ಸೊ ಅದನ್ನು ನಾನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಹೇಳ್ತೀನಿ ಅದನ್ನು ಹೇಗೆ ಮಾಡಿ ಇಟ್ಕೊಂಡಿದ್ದೀನಿ ಅಂತ. ಸೊ ನೋಡಿ, ಈ ಥರ ಟಾಟ್ಸ್ ಬರುತ್ತೆ ಅದು. ಸೊ ಈ ಒಂದು ಮಿಕ್ಸಿಂಗ್ ಅದು. ಸೊ ಈ ಒಂದು ಈ ಥರ ಟಾಟ್ಸ್ ಮಾಡ್ಕೊಬೇಕು, ಬಟ್ಲು ಥರ. ಅದು ಡೀಪ್ ಫ್ರೈ ಮಾಡಿರೋದಾ? ಎಸ್, ಡೀಪ್ ಫ್ರೈ ಮಾಡೋದು. ಸೊ ಅದಾದ್ಮೇಲೆ ಕರಿಬೇವು ಇದೆ, ತುಪ್ಪ ಇದೆ, ಹಸಿರು ಮೆಣಸಿನ್ಕಾಯಿ, ಮತ್ತೆ ವೆರಿ ಇಂಪಾರ್ಟೆಂಟ್ ಈ ಒಂದು ಸೋಯಾ ಚಂಕ್ಸ್ ಏನಿದೆ, ಸೋಯಾ ಚಂಕ್ಸ್ನ ಲೈಕ್ ನೀರಲ್ಲಿ ನೆನೆಸಿಟ್ಟು ಅದನ್ನ ನೀರನ್ನೆಲ್ಲ ಆಚೆ ತೆಗೆದು ಸೊ ಹಿಂಡಿ ಅದನ್ನ ಮಿಕ್ಸಿಗೆ ಹಾಕಿ ಕ್ರಮ್ ಥರ ಮಾಡಿಟ್ಕೊಂಡಿರೋಂಥದ್ದು ಇದು. ಇಷ್ಟೇ, ಜಾಸ್ತಿ ಇಲ್ಲ, ಸ್ವಲ್ಪ ಸ್ಪೈಸಸ್ ಯೂಸ್ ಮಾಡ್ತೇನೆ. ಓಕೆ, ಸೊ ಆ ಕಪ್ಸ್ ನೋಡ್ತಾ ಇದ್ದಾನೆ ತಿನ್ಬೇಕು ಅನ್ನಿಸ್ತಾ ಇದೆ. ಅದು ತುಂಬಾನೇ ಚೆನ್ನಾಗಿರುತ್ತೆ, ಒಂದು ಡಿಫ್ರೆಂಟ್ ಆಗಿರುತ್ತೆ. ಸೊ ಇದಕ್ಕೆ ಫಸ್ಟ್ ನಾವು ಇದನ್ನ ಬುರ್ಜಿ ಮಾಡ್ಕೋಬೇಕು ಅಂತ ಹೇಳಿದ್ನಲ್ಲ, ಸೊ ಬುರ್ಜಿಗೆ ಇಟ್ಕೊಳ್ಳೋಣ. ಪ್ಲಸ್ ಆ ಡೋನನ್ನು ಅದನ್ನು ಅದು ಬಾಯ್ಲ್ ಆಗ್ತಾ ಇರಬೇಕಾದ್ರೆ, ಮೀನ್ ಸೌತೆ ಆಗ್ತಾ ಇರಬೇಕಾದ್ರೆ ನಾನು ಹೇಗೆ ಮಾಡ್ಕೊಂಡೆ ಅಂತ ನಾನು ಹೇಳ್ತೀನಿ ನಮಗೆ. ಫಸ್ಟ್ ಆಯಿಲ್ ಬೇಕಾಗುತ್ತೆ. ಸೊ ಇದು ಈರುಳ್ಳಿ ಎಲ್ಲ ಏನಿದೆ, ಸೊ ಅದನ್ನು ಟ್ಯಾಂಪರ್ ಮಾಡ್ಕೊಳ್ಳೋದಕ್ಕೆ. ಸೊ ಬೇಕಂದರೆ ಜೀರಿಗೆ ಮತ್ತು ಸಾಸಿವೆ ಕೂಡ ಹಾಕ್ಕೋಬೋದು. ಸೊ ಜೀರಿಗೆ ಸಾಸಿವೆ ಬೇಡ ಅಂತ ನಾನು ಪೌಡ್ರ್ ಹಾಕ್ಕೊತಾ ಇದ್ದೀನಿ, ಜೀರಿಗೆ ಪೌಡರ್. ಸೊ ಅದನ್ನು ಡೈರೆಕ್ಟಾಗಿ ನಾವು ಈರುಳ್ಳಿನ ಹಾಕೊಳ್ಳೋಣ. ಇದು ಬಿಸಿ ಆಗೋಷ್ಟೊತ್ತಿಗೆ ಈ ಒಂದು ಇದನ್ನು ಕೊಡಿ. ಸೊ ಸಮೋಸ ಪಟ್ಟಿಲಿ ಮನೆ ಈಗ ಮಾಡ್ಕೊತೀವಲ್ಲ, ಸೊ ಅದೇ ಸೇಮ್ ಡೋ ಇದು, ಸಮೋಸ ಪಟ್ಟಿ ಡೋ ಏನೇ. ಸೊ ಈ ಡೋ ನಾನು ಹೇಗೆ ಮಾಡ್ಕೊಂಡೆ ಅಂತ ಹೇಳಿದ್ರೆ, ಸೊ ನಾರ್ಮಲ್ ಆಗಿ ಲಟ್ಟಿಸ್ಕೊಂತಾರೆ ಇದನ್ನು. ಸೊ ತಿಕ್ಕಾಗಿ ಹಿಟ್ಟದು ನಾರ್ಮಲ್ ಮೈದಾ ಹಿಟ್ಟನೇ. ಸೊ ಸಮೋಸಾಗೆಲ್ಲ ಮೈದಾ ಹಿಟ್ಟನ್ನ ಯೂಸ್ ಮಾಡೋದು. ಸೊ ಆ ಒಂದು ಮೈದಾ ಹಿಟ್ಟನ್ನ ಸೊ ಈ ಥರ ಅಜ್ವೈನ್ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಓಮ್ ಕಾಳು, ಉಪ್ಪು ಮತ್ತು ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ. ಸೊ ಖಾರದ ಪುಡಿ ಮತ್ತು ಡಾಲ್ಡಾ ಆ ಒಂದು ಕ್ರಿಸ್ಪಿನೆಸ್ಗೆ ಸೊ ಹಾಕಿ ಸೇಮ್ ಸಮೋಸ ಪಟ್ಟಿ ಅಂದರೆ ಎಲ್ಲರೂ ಮಾಡಿರ್ತಾರೆ. ಈ ಒಂದು ಸಮೋಸ ಪಟ್ಟಿಗೂ ಮಿಕ್ಸರ್ ಎಲ್ಲರೂ ಮಾಡ್ಕೊಂಡಿರ್ತಾರೆ, ಎಲ್ಲರೂ ಗೊತ್ತಿರುತ್ತೆ. ಸೊ ಇದನ್ನು ಮೀಡಿಯಮ್ ಆಗಿ ಲಟ್ಟಿಸ್ಕೋಬೇಕು. ಸೊ ಲಟ್ಟಿಸ್ಕೊಂಡೆ ಈ ಥರ ಒಂದು ಸ್ಟೀಲ್ ಬೌಲ್ ಬರುತ್ತಲ್ಲ, ಸೊ ನಾರ್ಮಲ್ ಈಗ ಒಂದು ಜಾಲರ ಥರ ಬರುತ್ತಲ್ಲ, ಸೊ ಆ ಥರ ಜಾಲರ ಕೂಡ ಬರುತ್ತೆ. ಈವನ್ ಬೇರೆ ಟಾರ್ಟ್ ಮೋಲ್ಡ್ಸ್ ಎಲ್ಲ ಬರುತ್ತೆ. ಸೊ ಇದನ್ನು ಬೇಕ್ ಕೂಡ ಮಾಡ್ಕೋಬೋದು, ನಾವು ಫ್ರೈ ಕೂಡ ಮಾಡ್ಕೋಬೋದು. ಸೊ ಬೇಕ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಮನೆಯಲ್ಲೂ ಓನ್ ಇರೋದಿಲ್ಲ. ಸೊ ಫ್ರೈ ಅಂದರೆ ಎಲ್ಲರೂ ಮನೆಯಲ್ಲೂ ಮಾಡ್ಕೋಬೋದು ಇದನ್ನು. ಸೊ ಅದಕ್ಕೋಸ್ಕರನೇ ಸೊ ಇದನ್ನ ಚಿಕ್ಕದಾಗಿ ಇದು ಮಾಡ್ಕೋಬೇಕು. ಈವನ್ ಜಾಲರ ಥರ ಕೂಡ ಸಿಗುತ್ತೆ ಅಂತ ಹೇಳಿದ್ರೆ. ಸೊ ಈ ಥರ ಬಟ್ಲು ಥರ ಇರುತ್ತೆ ಜಾಲರ. ಸೊ ಒಂದು ಕಡೆ ನಾವು ಅರ್ಧಬಿಟ್ಟು ಅದ್ರ ಒಳಗಡೆ ಜಾಲರದ ಒಳಗಡೆ ಹಾಕಿ, ಸೊ ಮೇಲ್ಗಡೆ ಇನ್ನೊಂದು ಕವರ್ ಥರ ಬರುತ್ತೆ. ಸೊ ಅದನ್ನ ಹಾಕಿ ಇದನ್ನ ಸೇಮ್ ಜಾಲರನ್ನ ಎಣ್ಣೆ ಒಳಗಡೆ ಇಟ್ಟರೆ ಸೊ ಅದು ಕ್ಲೀನಾಗಿ ಫ್ರೈ ಆಗುತ್ತೆ. ಸೊ ಎಲ್ಲರ ಮನೇಲೂ ಆ ಜಾಲರ ಇರೋದಿಲ್ಲ. ಸೊ ಅಗೇನ್ ಈ ಒಂದು ಬಟ್ಲಂತೂ ಎಲ್ಲರ ಮನೆಯಲ್ಲೂ ಸಿಗುತ್ತೆ. ಓಕೆ, ನಾರ್ಮಲ್ ಸ್ಮಾಲ್ ಬಟ್ಲ್ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಮಾಡ್ಕೋಬೋದು. ಸೊ ಲಟ್ಟಿಸ್ಕೊಂಡು ಬೇಕಾದರೂ ಮಾಡ್ಕೋಬೋದು. ಸೊ ಲಟ್ಟಿಸ್ಕೊಂಡು ಮಾಡ್ಕೊಂಡು ಆ ಥರ ಇಲ್ಲ ಅಂತ ಹೇಳಿದ್ರೆ ಸೊ ಈ ಒಂದು ಸ್ವಲ್ಪ ತುಪ್ಪ ಕುಡಿಯೋದು. ಸೊ ಒಂದು ತುಪ್ಪ ಏನಿದೆ, ತುಪ್ಪ ಅಥವಾ ಎಣ್ಣೆ ಹಾಕ್ಬೋದು. ಸೊ ಒಳಗಡೆ ಗ್ಲೇಸ್ ಮಾಡಿ ಸೊ ಸೇಮ್ ಈ ಥರ ಸೊ ಏನಿದೆ. ಸೊ ನಾನು ಲಾಸ್ಟ್ ಟೈಮ್ ನಿಮಗೆ ಫ್ರೂಟ್ ಟಾಟ್ ಮಾಡಬೇಕಾದ್ರೆ ಕೂಡ ತೋರಿಸಿದ್ದೆ ನಾನು, ಸೇಮ್ ಅದೇ ಥರ. ಸೊ ಈ ಥರ ಫ್ಲ್ಯಾಟ್ ಮಾಡಿ ಕೂಡ ಸೊ ಜಾಸ್ತಿ ಕ್ರಂಚ್ ಬೇಕಾದ್ರೆ ಸ್ವಲ್ಪ ದಪ್ಪ ಇಟ್ಕೋಬೇಕಾಗತ್ತೆ. ಸೊ ನೀವು ತಿನ್ನಾಗಿದ್ರೆ ಅದು ಫ್ರೈಯಿಂಗ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೀವು ಒಂದು ಟಾರ್ಟ್ಗೆ ಶೇಪ್ನ ತಿನ್ನಾಗಿ ಮಾಡಿ ಇದ್ರಲ್ಲಿ ಕೂಡ ಕಚ್ಚಿಸಿದ್ರೆ ಸೊ ಬೇಗನೆ ಫ್ರೈ ಆಗಿಬಿಡುತ್ತೆ. ಸೊ ಇನ್ ಕೇಸ್ ಏನಾದರೂ ದಪ್ಪ ಇದೆ ಟಾರ್ಟ್ ಅಂತ ಮೀನ್ ಆ ಹಿಟ್ಟು ಸ್ವಲ್ಪ ದಪ್ಪಾಗಿ ನೀವು ಲಟ್ಟಿಸ್ಕೊಂಡು ಅದನ್ನು ಫಿಕ್ಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ ಬಟ್ಲೊಳಗಡೆ ಸೊ ಸ್ಲೋ ಫೈರಲ್ಲಿ ನೀವು ಫ್ರೈ ಮಾಡಬೇಕಾಗುತ್ತೆ ಅಷ್ಟೇ. ಅದಕ್ಕೆ ಇದು ಡೀಪ್ ಫ್ರೈ? ಎಸ್, ಡೀಪ್ ಫ್ರೈ ಇದು. ಸೊ ನಾನು ತೋರಿಸಿದ್ದೀನಿ ಆಲ್ರೆಡಿ ನೋಡಿ ಕುಡಿಯೋದು. ಸೊ ನಾನು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ಇದನ್ನು. ಸೊ ಸೇಮ್ ಇದೇ ಥರ ಬೌಲ್ಸ್ ಬರುತ್ತೆ. ಸೊ ಸ್ವಲ್ಪ ಟೆಕ್ನಿಕ್ಸ್ ಇದೆ. ಸೊ ಅದನ್ನು ನಾನು ಹೇಳ್ಬಿಡ್ತೀನಿ ಅದಕ್ಕೆ. ಸೊ ಆಯಿಲ್ ಕೂಡ ಬಿಸಿ ಆಗಿದೆ. ಸೊ ಈರುಳ್ಳಿ ಹಾಕಿರಿ, ಶುಂಠಿ ಬೆಳ್ಳುಳ್ಳಿ ಕುಡಿ ಫಸ್ಟ್ ಹಾಕಿ, ಒಂದು ಸ್ಪೂನ್ ಹಾಕಿ.
ಸಕ್ಕತ್ತಾಗಿರ್ಬೇಕು ಈ ಒಂದು ಗಾರ್ಲಿಕ್ ಫ್ಲೇವರ್ ಮತ್ತು ಜಿಂಜರ್ ಫ್ಲೇವರ್. ಓಕೆ, ಈರುಳ್ಳಿ ಕೂಡ ಹಾಕ್ಬಿಡಿ. ಇಷ್ಟು ಹಾಕಿ? ಎಸ್, ಹಾಕಿ ಸಾಕು. ಓಕೆ, ಸೊ ಈರುಳ್ಳಿ ಮತ್ತು ಇದು ಫ್ರೈ ಆಗ್ತಾ ಇರಲಿ. ಓಕೆ, ಸೊ ನಾನು ಹೇಳಿದ್ನಲ್ಲ, ಸೊ ಅದನ್ನು ಲಟ್ಟಿಸ್ಕೊಂಡು ಕೂಡ ಹಾಕೋಬೋದು ಅಥವಾ ಈ ಥರ ಕೈಯಲ್ಲೇ ಕೂಡ ಫ್ಲ್ಯಾಟ್ ಕೂಡ ಮಾಡ್ಕೋಬೋದು. ಓಕೆ, ಸೊ ಫ್ಲ್ಯಾಟ್ ಮಾಡಿ, ಸೊ ಆಯಿಲ್ ಅಥವಾ ಗೀ, ಈ ತುಪ್ಪ ಆಗಲಿ ಯಾವುದಾದ್ರೂ ಹಾಕ್ಬೋದು. ಸೊ ಕೆಳಗಡೆ ಹಾಕಿ. ಸೊ ನಾನು ಲಾಸ್ಟ್ ಟೈಮ್ ಫ್ರೂಟ್ ಟಾರ್ಟ್ ಮಾಡಬೇಕಾದ್ರೆ ಕೂಡ ನಿಮ್ಗೆ ತೋರಿಸಿದ್ದೆ. ಸೊ ಉಂಡೆ ಹಾಕಿ ಸೇಮ್ ಎಲ್ಲ ಕಡೆಗೂ ಏಕೆ ಈವನ್ ಶೇಪ್ ತೊಗೊಬರೋದು ಅಂತ. ಸೊ ಈ ಥರ ಇದಕ್ಕೆ ಹಾಕಿ ಫಿಕ್ಸ್ ಮಾಡ್ಕೋಬೇಕು. ಸೊ ಇನ್ ಕೇಸ್ ಎಕ್ಸಸ್ ಏನಾದರೂ ಈ ಥರ ಬಂತು ಅಂತ ಹೇಳಿದ್ರೆ, ಸೊ ಎಕ್ಸಸ್ನ ಈ ಒಂದು ನೈಫ್ ಇಂದ ಈ ಥರ ಟ್ರಿಮ್ ಮಾಡ್ಕೋಬೋದು ನೋಡಿ. ಓಕೆ, ಸೊ ಈ ಥರ ಟ್ರಿಮ್ ಮಾಡಬೇಕು. ಸೊ ಕ್ಲೀನಾಗಿ ಎಲ್ಲ ಕಡೆ ನಾವು ಕಚ್ಚಿಸಾದ್ಮೇಲೆ ಸೊ ಅದು ಫೋರ್ಕ್ ಕೊಡಿ. ಸೊ ನಾವು ಫ್ರೈ ಮಾಡ್ಬೇಕಾದ್ರೆ ಲಾಸ್ಟ್ ಟೈಮ್ ನಾನು ರಾಜ್ಮಾ ಬೀನ್ಸ್ ಹಾಕಿದ್ದೆ ಅದ್ರೊಳಗಡೆ. ಸೊ ಇದ್ರ ರಾಜ್ಮಾ ಬೀನ್ಸ್ ಹಾಕಿ ನಾವು ಎಣ್ಣೆ ಒಳಗಡೆ ಹಾಕೋದಕ್ಕಾಗಲ್ಲ. ಸೊ ಅದಕ್ಕೆ ವೆರಿ ಸಿಂಪಲ್, ಅದು ಒಳಗಡೆ ಏನು ಪಾಪ್ ಆಗಬಾರ್ದು ಅಂದರೆ, ಸೊ ಈ ಒಂದು ಫೋರ್ಕಿಂದ ಒಳಗಡೆ ಪ್ರೆಸ್ ಮಾಡಬೇಕು. ಸೊ ಪೂರಿ ಥರ ಏನು ಉಬ್ಕೊಳ್ಳೋದಿಲ್ಲ ಅದು. ಸೊ ಇನ್ ಕೇಸ್ ಅದು ಒಂದು ಇರುತ್ತೆ, ಪ್ಲಸ್ ಇನ್ನೂ ಒಂದು ಈ ಸೇಮ್ ಶೇಪ್ ಬಟ್ಲು ಥರನೇ ಶೇಪ್ ರಿಟರ್ನ್ ಹಾಕಬೇಕು. ಸೊ ಇನ್ ಕೇಸ್ ಆಯಿಲ್ ಹಾಕಿದ್ರೆ ಅದು ಆಚೆ ಕೂಡ ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಇನ್ನೂ ಒಂದು ಬಟ್ಲು ಇಟ್ಟು, ಸೊ ಇದೇ ಥರ ಆಯಿಲ್ ಒಳಗಡೆ ಬಿಡಬೇಕು ಇದನ್ನು, ಸೇಮ್ 2 ಬಟ್ಲು ಸಮೇತ. ಓಕೆ, ಸೊ ಆಯಿಲ್ ಒಳಗಡೆ ಹಾಕಿದಾಗ ಸೊ ಅದು ಫ್ರೈ ಆಗುತ್ತೆ ಅದು. ಸೊ ಫ್ರೈ ಆಗಿದ ತಕ್ಷಣ ಈ ಒಂದು ಬಟ್ಲು ಬಿಟ್ಕೊಬಿಡುತ್ತೆ. ಸೊ ಇದು ಬಿಟ್ಕೊಳ್ಳುತ್ತೆ. ಸೊ ಇದು ಫಸ್ಟ್ ಬಿಟ್ಕೊಳ್ಳುತ್ತೆ. ಸೊ ಅದಾದ್ಮೇಲೆ ಆಯಿಲಿಂದ ಆಚೆ ತೆಗೆದುಬಿಡಿ. ಇದನ್ನು ಕೇರ್ಫುಲ್ಲಾಗಿ ಮಾಡಿ ಅಷ್ಟೇ. ಇದ್ರೊಳಗಡೆ ಎಲ್ಲ ಆಯಿಲ್ ತುಂಬಿಕೊಂಡಿರುತ್ತೆ. ಸೊ ಆಯಿಲ್ ಎಲ್ಲ ಅಗೇನ್ ಕಡಾಯಿ ಒಳಗಡೆ ಹಾಕಿ ಕೇರ್ಫುಲ್ಲಾಗಿ ಮಾಡಬೇಕು ಇದನ್ನು. ಸೊ ಅದಾದಮೇಲೆ ಅಗೇನ್ ಇದನ್ನು ಹಾಗೆ ಫ್ರೈ ಮಾಡೋದಕ್ಕೆ ಬಿಡಬೇಕು. ಇದು ಸ್ವಲ್ಪ ಟೈಮ್ ತೊಗೊಳುತ್ತೆ. ಇದು ಕಂಪ್ಲೀಟ್ ಫ್ರೈ ಆದಮೇಲೆ ಸೊ ಈ ಒಳಗಡೆ ಇದು ಏನು ಕ್ರಸ್ಟ್ ಏನಿದೆ, ಈ ಬಟ್ಲು ಏನಿದೆ, ಸೊ ಈಸಿಯಾಗಿ ಸಪ್ರೇಟ್ ಆಗುತ್ತೆ. ಈಸಿಯಾಗಿ ಸಪ್ರೇಟ್ ಆಗುತ್ತೆ. ಸೊ ಹಾಗೆ ಈ ಬಟ್ಲು ಕೂಡ ರಿಮೂವ್ ಮಾಡ್ಬೋದು. ಸೊ ಈವನ್ ಕಂಪ್ಲೀಟ್ ಒಳಗಡೆ ಇದು ಕೂಡ ಫ್ರೈ ಆಗಿರುತ್ತೆ. ಏನು ನಾವು ಟಾರ್ಟ್ ಅಂತ ಹೇಳ್ತೀವಿ ಬಟ್ಲು, ಸೊ ಅದು ಕೂಡ ಫ್ರೈ ಆಗುತ್ತೆ. ಪ್ಲಸ್ ವೆರಿ ಈಸಿ ಮೆಥಡ್. ಸೊ ನೀವು ಅದನ್ನು ಒಂದು ವಾರದವರೆಗೂ ನೀವು ಈಸಿಯಾಗಿ ಸ್ಟೋರ್ ಮಾಡ್ಕೋಬೋದು. ಸೊ ಯಾವುದನ್ನ ಒಂದು ಡ್ರೈ ಪ್ಲೇಸಲ್ಲಿ ಇಟ್ಟರೆ ಸೊ ಈಸಿಯಾಗಿ ಸ್ಟೋರ್ ಮಾಡ್ಕೋಬೋದು ಅದನ್ನು. ಸೊ ವೆರಿ ಸಿಂಪಲ್ ವೇ. 2 ಬೌಲ್ ಮೇಲ್ಗಡೆ ಹಾಕ್ಲೇಬೇಕಾಗುತ್ತೆ. ಓಕೆ, ಆದರೆ ತುಂಬ ಹುಷಾರಾಗಿರ್ಬೇಕು. ನಾನು ಆಲ್ರೆಡಿ ಸ್ವಲ್ಪ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಕ್ರಂಚಿ ಆಗಿರುತ್ತೆ ಇದು. ಓಕೆ, ಸೊ ಈರುಳ್ಳಿ ಎಲ್ಲ ಚೆನ್ನಾಗಿ ಸೌತೆ ಆಗಿದೆ. ಸೊ ಈಗ ಹಸಿರು ಮೆಣಸಿನ್ಕಾಯಿ ಕೊಡಿ, ಹಾಕಿ. ಖಾರ ಅಂದರೆ ನನಗೆ ಇಷ್ಟ. ಓಕೆ, ಹಸಿರು ಮೆಣಸಿನ್ಕಾಯಿ ಆಯಿತು. ಸೊ ಈಗ ಕರಿಬೇವು ಕೂಡ ಇದೆ, ಕರಿಬೇವು ಕೂಡ ಹಾಕಿ. ಎಸ್, ಹಾಂ, ಕರಿಬೇವನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ, ಕರಿಬೇವು ಕೂಡ ಆಯಿತು. ಸೊ ಈಗ ಆ ಒಂದು ಪೆಪ್ಪರ್ಸ್ ಏನಿದೆ 3 ಕಲರ್ ಕ್ಯಾಪ್ಸಿಕಮ್ ಅದನ್ನು ಕೂಡ ಹಾಕೋಣ. ಅದು ಹಾಂ ಹಾಕಿ. ಇನ್ನೊಂದು 2 ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ಇತ್ತು, ಮೈನೇಸ್ ಮತ್ತು ಇದು ಟೊಮಾಟೊ ಕೆಚಪ್. ಅದು ನೀವು ಮನೆಗೆ ತೊಗೊಂಡೋಗ್ಲಿ ಅಂತ ಚೋಚೋಪಟ್ಟಣದಲ್ಲಿ ಕಟ್ಟಿದ್ದೀನಿ. ಚೋಚೋಪಟ್ಟಣ ಥರ ಏನಿದು, ಕೈ ಗಲೀಜಾಗುತ್ತಲ್ಲ ತಿನ್ನಬೇಕಾದ್ರೆ. ಸೊ ಇದನ್ನು ಸೊ ಈ ಥರ ಇದು ಮಾಡಿದ್ರೆ ಸೊ ನೀವು ಬಾಯಿ ಅಂತ ಹೇಳಿದ್ರೆ ಕ್ಲೀನಾಗಿ ಇಲ್ಲಿಂದನೇ ಬಾಯಿ ಒಳಗಡೆ ಬಿಡ್ಬೋದು. ಸೊ ಅದಕ್ಕೆ ಈಸಿ ಆಗಲಿ ಅಂತ. ವೆರಿ ಬ್ಯಾಡ್ ನೋಡಿ, ತುಂಬ ಚೆನ್ನಾಗಿದೆ. ಇಲ್ಲ ಮನೆ ಕೂಡ ತೊಗೊಂಡೋಗ್ಬೋದು, ಕಷ್ಟನೇ ಆಗೋದಿಲ್ಲ ತಿನ್ನೋದಕ್ಕೆ ಅದು. ಎಸ್, ಸೌತೆ ಆಗಿದೆ. ಸೊ ಈಗ ನಾವು ಇದನ್ನು ಹಾಕೋಣ, ಸೋಯಾ ಹಾಕೋಣ. ಸೊ ಸೋಯಾ ಕೊಡಿ ನನಗೆ, ಸೋಯಾ ಚಂಕ್ಸ್. ಸೊ ನೋಡ್ದಲ್ಲ, ಈ ಒಂದು ಸೋಯಾ ಚಂಕ್ಸಲ್ಲಿ ಮುಂಚೆ ಫಸ್ಟ್ ಬರೀ ಕರಿ ಅಂತ ಆಯಿತು. ಸೊ ನಾನಿಲ್ಲೇ ಸಾಕಷ್ಟು ಡಿಶಸ್ಗಳನ್ನ ಮಾಡಿ ತೋರಿಸಿದ್ದೀನಿ. ಈ ಒಂದು ಸೋಯಾ ಚಂಕ್ಸ್ ಇಟ್ಕೊಂಡು ಹೇಗೆ ಮಾಡ್ಬೋದು ಅಂತ. ಡೆಸರ್ಟ್ ಕೂಡ ಮಾಡ್ಬೋದು. ಇದೊಂಥರ ವೇಗನ್ ಕೂಡ ಆಗುತ್ತೆ ಇದು. ಸೊ ಇದನ್ನು ಕ್ಲೀನಾಗಿ, ಇದು ಆಲ್ರೆಡಿ ಸೋಯಾ ಚಂಕ್ಸ್ ಕುಕ್ ಆಗಿರೋದನ್ನೇ ಸೊ ಸ್ವಲ್ಪ ಅದ್ರೊಳಗಡೆ ಅದು ಟ್ಯಾಂಪರ್ ಮಾಡಿದ್ರೆ ಅದು ಸ್ಪೈಸಸ್ ಒಳಗಡೆ ಸ್ಪೈಸಸ್ ಮತ್ತು ಆನಿಯನ್ ಎಲ್ಲ ಏನು ಸೌತೆ ಮಾಡಿದ್ವಿ ಸೌತೆ ಆಗ್ತಾಯಿದೆ. ಸೊ ಈಗ ಅದಕ್ಕೆ ಸೊ ಸಾಲ್ಟ್ ಮತ್ತು ಇದನ್ನು ಸ್ಪೈಸಸ್ನೆಲ್ಲ ಆ್ಯಡ್ ಮಾಡ್ಕೊಳ್ಳೋಣ. ಸಾಲ್ಟ್ ಹಾಕ್ತಾಯಿದ್ದೇನೆ, ಅರಿಶಿನ ಪುಡಿ ಹಾಕ್ತಾಯಿದ್ದೇನೆ, ಜೀರಿಗೆ ಪುಡಿ, ಮತ್ತು ಧನಿಯಾ ಪುಡಿನ ಒಂದು ಅರ್ಧ ಟೀ ಸ್ಪೂನ್. ಸೊ ವೇಗನ್ ಅಂತ ಹೇಳಿದ್ರೆ ಏನಾದರೂ ಗೊತ್ತಿದೆಯಾ? ಸೊ ಏನಕ್ಕೆ ವೇಗನ್ ಅಂತ ಹೇಳ್ತಾರೆ? ಹಾಂ, ನಿಜವಾಗ್ಲೂ ಗೊತ್ತಿಲ್ವಾ? ಇದು ಎಗ್ ಬುರ್ಜಿ ತರನೇ ಕಾಣಿಸ್ತಾ ಇದೆ. ಲಾಸ್ಟ್ ಟೈಮು ಹಂಗೆ ಕಾಣಿಸ್ತಿತ್ತಲ್ಲ. ನನಗೆ ತುಂಬಾ ಇಷ್ಟ ಆಗೈತೆ ಇದು. ಹೌದು. ಸೊ ಈಗ ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿ. ಮತ್ತು ಒಂದು ಸ್ಪೂನ್ ಟೊಮೆಟೊ ಕೆಚಪ್ ಹಾಕಿ, ಆ ಒಂದು ಟ್ಯಾಂಜಿ ಟೇಸ್ಟ್ ಇರಲಿ ಅಂತ. ಸೊ ಬೇಕಂದರೆ ಟೊಮೆಟೊ ಕೂಡ ಹಾಕೋಬೋದು, ಮತ್ತು ಟೊಮೆಟೊ ಕೆಚಪ್ ಕೂಡ ಸಾಕಾಗುತ್ತೆ.
ಓಕೆ, ಸೊ ಬುರ್ಜಿ ರೆಡಿ ಆಗಿದೆ, ಟಾರ್ಟ್ ರೆಡಿ ಇದೆ. ಸೊ ಜಸ್ಟ್ ಕ್ಲೀನಾಗಿ ಅಸೆಂಬಲ್ ಮಾಡ್ಕೋಬೇಕಷ್ಟೇ ಟಾರ್ಟ್ಗೆ ಈಗ. ಓಕೆ. ಎಸ್, ಈ ಟಾರ್ಟ್ ಅಂತ ಹೇಳ್ತಾ ಇದೆ. ಸೊ ಈ ಟಾರ್ಟ್ ಒಳಗಡೆ ಈ ಒಂದು ಎಗ್ ಬುರ್ಜಿ ಅಲ್ಲ, ಇದೊಂದು ಬೇಸ್. ಇದರಲ್ಲಿ ಯಾವ ಥರ ಇವನ್ ನೀವು ಬೇಕಂದ್ರೆ ನಾನ್ ವೆಜ್ ಚಾಟ್ ಕೂಡ, ಚಿಕನ್ ಚಾಟ್ ಕೂಡ ಸೊ ಮಾಡ್ಕೊಂಡು ಇದ್ರೊಳಗಡೆ ಫಿಲ್ ಮಾಡಿ ಕೂಡ ಪ್ರೆಸೆಂಟ್ ಮಾಡ್ಕೋಬೋದು. ಸೊ ಯಾವುದೇ ಥರ ಚಾಟ್, ಆಲೂ ಚಾಟ್ ಆಗ್ಬೋದು, ಪಾಪಡಿ ಚಾಟ್ ಆಗ್ಬೋದು, ನಿಮ್ಗೆ ಯಾವ ಥರ ಚಾಟ್ ಬರುತ್ತೆ ಎಲ್ಲನೂ, ಈವನ್ ಈ ಸ್ಪ್ರೌಟ್ ಸಲಾಡ್, ಸೊ ಅದನ್ನು ಕೂಡ ಇದ್ರೊಳಗಡೆ ಹಾಕೋಬೋದು. ಓಕೆ, ಸೊ ಈ ಒಂದು ಇದ್ರೊಳಗಡೆ ಈ ಟಾರ್ಟ್ ಇದೆ. ಸೊ ಇದನ್ನು ಸ್ವಲ್ಪ ಪ್ಲೇಟಿಂಗ್ ಮಾಡ್ಕೋಬೇಕಲ್ಲ. ಸೊ ಪ್ಲೇಟಿಂಗ್ ಮಾಡ್ಕೊಳ್ಳೋದಕ್ಕೆ ಒಂದು ಪ್ಲೇಟ್ ತೊಗೋಣ. ಪ್ಲಸ್ ದೇಸಿ ಸ್ಟೈಲ್ ಆಗೋಯ್ತು. ಇಷ್ಟೊಂದು ಪ್ರೆಸೆಂಟೇಷನ್ ಮಾಡಿ ಸ್ವಲ್ಪ ಟೇಸ್ಟ್ ಇಲ್ಲ ಅಂದರೆ ಹೇಗೆ, ನಾರ್ಮಲ್ ಇಂಡಿಯನ್ ಸ್ಪೈಸಿ ಆಯಿತು. ಸೊ ಮತ್ತು ಮೈನೈಸ್ ಮತ್ತು ಕೆಚಪ್ ಪೈಪಿಂಗ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಸೊ ಇದು ಕೂಡ ಟೊಮೆಟೊ ಕೆಚಪ್ ಕೂಡ ನಾವು ಪ್ಲೇಟ್ ಮೇಲೆ ಹಾಕ್ತೀವಿ ನೋಡಿ. ಈ ಟಾರ್ಟ್ ಅಂತ ಹೇಳಿದ್ನಲ್ಲ, ಓಕೆ, ಸೊ ಆ ಥರ ಇಡಬೇಕಾಗತ್ತೆ. ಸೊ ಒಳಗಡೆ ಏನಿದೆ ನಾವು ಇದನ್ನ ಫಿಲ್ ಮಾಡ್ಕೊಳ್ಳೋಣ. ನಾವೇನು ಟಾರ್ಟ್ ಮಾಡ್ಕೊಂಡಿದ್ದೇವೆ, ಐ ಮೀನ್ ಸೋಯಾ ಬುರ್ಜಿ. ಕಪ್ ಕೇಕ್ ತರ ಕಾಣಿಸ್ತಿದೆ. ಎಕ್ಸಾಕ್ಟ್ಲಿ. ಸೊ ಇದು ಮಿಂಟ್ ಮತ್ತು ಕೊತ್ತಂಬರಿ ಸೊಪ್ಪು ಇದೆಯಲ್ಲ, ಈ ಒಂದು ಅದಿಲ್ಲ ಅಂತ ಹೇಳಿದ್ರೆ ಈ ಒಂದು ಕಲರ್ ಕ್ಯಾಪ್ಸಿಕಮ್ ಇದೆಯಲ್ಲ, ಸೊ ಅದನ್ನು ಕೂಡ ಮೇಲ್ಗಡೆ ಹಾಕ್ಬೋದು. ಸೊ ಈ ಒಂದು ಕೊತ್ತಂಬರಿ ಸೊಪ್ಪಿಂದ ಫ್ಲವರ್, ಸೋಯಾ ಬುರ್ಜಿ ಟಾರ್ಟ್ ರೆಡಿ ಆಗಿದೆ. ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆಲ್ಲ. ಎಸ್, ಸಕ್ಕದಾಗಿದೆ ಅನ್ಸೋದೇ ಇಲ್ಲ ಅದು. ನಮ್ಮ ಶೆಫು ಸಕ್ಕದಾಗಿ ಪ್ಲೇಟಿಂಗ್ ಮಾಡಿದ್ದಾರೆ. ಬಟ್ ಟೇಸ್ಟ್ ಹೆಂಗಿದೆ ನೋಡೋಣ ಬನ್ನಿ ಶೆಫ್, ಟೇಸ್ಟ್ ಮಾಡೋಣ. ಖಂಡಿತವಾಗ್ಲು. ಸಕ್ಕತ್ತಾಗಿದೆಲ್ಲ, ಸಕ್ಕದಾಗಿದೆ, ಯಮ್ಮಿ, ಸಕ್ಕ ಟೇಸ್ಟ್ ಇದೆ. ಔಟರ್ ಲೇಯರ್ ಕ್ರಂಚ್, ಒಳಗಡೆ ಸಾಫ್ಟ್, ಸೂಪರ್ ಕಾಂಬಿನೇಷನ್. ಪ್ಲಸ್ ಈ ಒಂದು ಸಾಸ್ ಮೈನೇಸ್ ಮತ್ತು ಟೊಮೆಟೊ ಕಿಚಪ್ ಹಾಕಿರೋದ್ರಿಂದ ಸಕ್ಕತ್ತಾಗಿ ಹೊಂದ್ಕೊಂತ ಇದೆ. ಟಾಟ್ ಮಾಡಿದಿರಲ್ಲ, ಎಸ್, ಸಕ್ಕ ಟೇಸ್ಟಿ ಆಗಿದೆ. ಅದು ನೀವು ಹೇಳಿದಾಗ ಯಾವುದು ಇದು ಬೇಕಾದ್ರೂ, ಅದು ಚಾಟ್ ಬೇಕಾದ್ರೂ ಯಾವ್ದು ಬೇಕಾದ್ರೂ ಮಾಡ್ಕೋಬೋದು. ಈವನ್ ಫ್ರೂಟ್ಸ್ ಕೂಡ ಕಟ್ ಮಾಡಿ ಚಾಟ್ ಮಸಾಲ ಕೂಡ, ಫ್ರೂಟ್ ಚಾಟ್ ಕೂಡ ಮಾಡ್ಕೋಬೋದು ಸೇಮ್ ಬೋರಲ್ಲಿ. ನಿಮ್ಗೊಂದು ಚಾಲೆಂಜ್ ಇದೆ. ಆ ಚಾಲೆಂಜ್ ಡೈಲಿ ಕೊಡ್ತಾ ಇದ್ರಲ್ಲ ಕೊಡಿ. ಪ್ಲಸ್ ನಂದು ಕೂಡ ಚಾಲೆಂಜ್ ಇದೆಯಲ್ಲ. ಏನು ಏನು ಅದೇ ನಾನು ನಮ್ಮ ವೀಕ್ಷಕರಿಗೆ ಹೇಳ್ತಾ ಇಲ್ಲ, ಅವ್ರ ಫೇವ್ರೆಟ್ ರೆಸಿಪಿ ನಾನು ಕಳ್ಸಿಕೊಡಿ, ಅದರಲ್ಲಿ ನಾನು ಹೌದು ಟೆಸ್ಟ್ ಮಾಡಿ. ತುಂಬಾ ಜನ ಕಳಿಸ್ತಾ ಇದಾರೆ ಆಲ್ರೆಡಿ. ನಾನು ನಿಮಗೆ ಕೊಡೋದು ಮರ್ತಿದ್ದೆ ಆ್ಯಕ್ಚುಲಿ, ಆಮೇಲೆ ಕೊಡ್ತೀನಿ. ಓಕೆ, ಸೊ ಇವತ್ತಿನ ಚಾಲೆಂಜ್ ಏನಪ್ಪ ಅಂತಂದರೆ ನಮ್ಮ ವೀಕ್ಷಕರು ಕೇಳಿಸ್ಕೋಬೇಕು. ಆ ಅನ್ನೋ ಅಕ್ಷರದಿಂದ 7 ಜನ ಹುಡುಗಿರ ಹೆಸರು ಹೇಳಬೇಕು. ಹೇಳಿ, ಅದು ಕಷ್ಟ ಆಗಲ್ವಲ್ಲ ನಿಮಗೆ? ಇದರಲ್ಲೆಲ್ಲ ಮಾಸ್ಟರ್ ಇದ್ದೀರಾ ನೀವು, ಹೇಳಲೇಬೇಕು. ಹೇಳನ್ಬಿಡಿ. ಹೇಳಿ, ಯಾವಾಗ? ನಾಳೆ ಹೇಳ್ತೀನಿ ಬಿಡಿ. ನಾಳೆ ಹೇಳ್ತೀರಾ? ಖಂಡಿತವಾಗ್ಲು. ಓಕೆ, ಇಷ್ಟು ಈಸಿ ಟಾಸ್ಕ್ ಕೊಟ್ಟಿದ್ದಾರೆ. ಎರಡಾದ್ರೂ ಬುಡಿ ಅಂತ. ಅಕ್ಷತಾ, ಅಂಕಿತಾ, ಅನುಪಮ, ಆಮೇಲೆ ಸಾಕು. ಈಗ 3 ಸಾಕು. ಸೊ ಇನ್ ಬೇಕಿದ್ದು ನಾಳೆ ಹೇಳ್ತೀನಿ. ಎಷ್ಟು ಬೇಕು ಹೇಳಿ? ನನ್ನ ಹೆಸರಾದ್ರೂ ಹೇಳಿ ಹೋಗ್ಲಿ. ನನ್ನ ಹೆಸರು ಏನ್ ನಿಮ್ಮ ಹೆಸರು? ರಜನಿ. ಸೀರಿಯಲ್ ಅಲ್ಲಿ ಏನಿತ್ತು ಹೆಸರು? ಅಮೃತ. ನಾನು ಅದನ್ನೇ ಲೈಕ್ ಇರ್ಲಿ ನೋಡಿ, 1,000 ಬೇಕಾದ್ರೆ ಹೇಳ್ತೀನಿ ನಾನು. ಹೌದಾ? ಅದು ಹೇಳ್ತೀರಾ ಬಿಡಿ, ಅದ್ರಲ್ಲಿ ಮಾಸ್ಟರ್ ಅಂತ ನಾನು ಆಗ್ಲೇ ಹೇಳ್ತಿದ್ದಲ್ಲ. ಓಕೆ ಓಕೆ ಶೆಫ್, ನಾಳೆ ಮೀಟ್ ಮಾಡ್ತೀನಿ. ಓಕೆ, ಬಾಯ್. ಓಕೆ, ನಿಮಗೂ ಚಾಲೆಂಜ್ ಇದೆ. ಸೊ ಆ ಅನ್ನೋ ಅಕ್ಷರದಿಂದ 7 ಜನ ಹುಡುಗಿರ ಹೆಸರು ಹೇಳಬೇಕು. ಸೊ ಅದನ್ನು ನೀವು ಕರೆಕ್ಟಾಗಿ ನಮಗೆ ಗೆಸ್ ಮಾಡಿ ವಾಟ್ಸಪ್ ಮಾಡಿ ನಮ್ಮ ಪಾಕಶಾಲೆಯಲ್ಲಿ ಭಾಗವಹಿಸುವಂಥ ಅವಕಾಶ ನಿಮ್ದಾಗುತ್ತೆ. ಓಕೆ, ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ, ಅವ್ರು ನಮಗೋಸ್ಕರ ಯಾವ ಡೆಲಿಕಸಿ ಮಾಡ್ತಾರೆ ಅದನ್ನೆಲ್ಲ ನೋಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರೀಫಂಡ್ಸ್ ಅಂಡ್ ಫ್ಲೋರ್ ಆಯಿಲ್ ಸುವರ್ಣ ಪಾಕಶಾಲೆ. ಟೇಕ್ ಅ ಬ್ರೇಕ್.
ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್, ನಮ್ಮ ಪಾಕಶಾಲೆಗೆ ಒಬ್ಬ ಪುಟಾಣಿ ಒಂದು ಡೆಲಿಕಸಿ ಮಾಡ್ತೀನಿ ಅಂತ ಬಂದಿದ್ದಾನೆ. ಅವನ ಹೆಸರು ಅಕ್ಷಯ್. ಬನ್ನಿ ಅವನ್ನ ವೆಲ್ಕಮ್ ಮಾಡೋಣ. ಹಾಯ್ ಅಕ್ಷಯ್, ವೆಲ್ಕಮ್ ಟು ದ ಶೋ. ಎಲ್ಲಿಂದ ಬರ್ತಾ ಇರೋದು? ಬೆಂಗಳೂರಿಂದ. ಬೆಂಗಳೂರಲ್ಲಿ ಯಾವ ಏರಿಯಾ? JP ನಗರ್. JP ನಗರ. ಏನು ಓದ್ತಾ ಇರೋದು ಅಕ್ಷಯ್? 4th ಸ್ಟ್ಯಾಂಡರ್ಡ್. 4th ಸ್ಟ್ಯಾಂಡರ್ಡಾ? ಈಗ 3rd ಪಾಸ್ ಆಗಿ 4th ಇಲ್ಲ 4th ಪಾಸ್ ಆಗಿ 5th? 3rd ಪಾಸ್ 4th. 3rd ಪಾಸ್ 4th. ಏನು ಇಂಟ್ರೆಸ್ಟ್ ಅಕ್ಷಯ್ಗೆ? ಸ್ಪೋರ್ಟ್ಸಾ ಇಲ್ಲ ಓದೋದಾ? ಏನು? ನನಗೆ ಕ್ರಿಕೆಟು ಮ್ಯಾಥ್ಸ್ ಇಷ್ಟ. ಕ್ರಿಕೆಟು, ಮ್ಯಾಥ್ಸ್ ಇಷ್ಟನಾ? ಯಾವ ಸಬ್ಜೆಕ್ಟ್ ಇಷ್ಟ ಇಲ್ಲ? ಹಿಂದಿ 3rd ಲ್ಯಾಂಗ್ವೇಜ್ ಅಲ್ಲ? ಸೆಕೆಂಡ್ ಲ್ಯಾಂಗ್ವೇಜಾ? ಓಕೆ, ವೆರಿ ನೈಸ್. ಸೊ ಏನು ಮಾಡ್ತಾ ಇದೆಯಾ ಇವಾಗ? ಮ್ಯಾಂಗೋ ಐಸ್ ಕ್ರೀಮ್. ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ತೀಯಾ? ಮನೇಲಿ ಮಾಡಿದ್ಯಾ? ಮಾಡಿದ್ದೀನಿ. ಚೆನ್ನಾಗಿ ಬಂದಿದ್ಯಾ? ಯಾರ್ಯಾರಿಗೆ ತಿನ್ಸಿದ್ಯಾ? ನಮ್ಮ ಅಪ್ಪ, ಅಮ್ಮ, ಅಜ್ಜಿಗೆ ತಿನ್ಸಿದ್ದೆ. ಓಕೆನಾ? ಚೆನ್ನಾಗಿದೆ ಅಂತ ಹೇಳಿದ್ರಾ? ಯಾರು ಮಾಡೋ ಅಡುಗೆ ಇಷ್ಟ ಆಗುತ್ತೆ ಮನೇಲಿ? ನಮ್ಮ ಅಮ್ಮ ಮಾಡೋದು. ಹೌದಾ? ಅಜ್ಜಿ ಮಾಡಲ್ಲ? ಮಾಡ್ತಾರೆ, ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಅಯ್ಯಯ್ಯೋ, ಯಾಕೋ? ತುಂಬಾ ಖಾರ ಹಾಕ್ತಾರೆ. ತುಂಬಾ ಖಾರ ಹಾಕ್ತಾರಾ? ಯಾವ ಊರು ನೀವು? ಬೆಂಗಳೂರೇನಾ? ಅಲ್ಲ, ನಿನಗೆ ಗೊತ್ತಿಲ್ಲ ಅನ್ಸುತ್ತೆ. ಅಮ್ಮಂದು ಯಾವ ಊರು? ಗೊತ್ತಿಲ್ಲ ಅಲ್ಲ? ಅದಕ್ಕೆ ಮೋಸ್ಟ್ಲಿ ಅಜ್ಜಿ ಖಾರ ಜಾಸ್ತಿ ಹಾಕ್ತಾರೆ. ಓಕೆ, ಈಗ ಮ್ಯಾಂಗೋ ಐಸ್ ಕ್ರೀಮ್ಗೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸ್? ಇದು ವಿಪ್ ಕ್ರೀಮು, ಕಂಡೆನ್ಸ್ಡ್ ಮಿಲ್ಕು, ಮ್ಯಾಂಗೋ ಒಂದು ಸ್ವಲ್ಪ ಪೀಸಸ್ಸು, ಮ್ಯಾಂಗೋ ಪ್ಯೂರಿ, ಆಮೇಲೆ ಒಂದು ಸ್ವಲ್ಪ ಮಿಂಟ್ ಅಷ್ಟೇ. ಏನು ಮಾಡ್ತೀಯ ಈಗ? ಫಸ್ಟು ವಿಪ್ ಕ್ರೀಮ್ ಏನು ಮಾಡ್ತೀಯ? ವಿಪ್ ಕ್ರೀಮ್ನ ಫಸ್ಟ್ ಒಂದು ಬೌಲು, ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಕಂಡೆನ್ಸ್ಡ್ ಮಿಲ್ಕ್ ಹಾಕಬೇಕು. ಇದಕ್ಕೆ ಹಾಕೋತಿಯಾ? ಇನ್ನೊಂದು ಬೌಲ್ ಕೊಡಬೇಕು. ಇನ್ನೊಂದು ಬೌಲಾ? ಅದೇ ಬೌಲಲ್ಲಿ ಹಾಕೋಬೋದಾಗಿತ್ತ? ಆ ಮ್ಯಾಂಗೋ ಎಲ್ಲ ಹಾಕ್ಮೇಲೆ ತುಂಬ ಓವರ್ಫ್ಲೋ ಆಗಿಬಿಡುತ್ತೆ. ಹೌದಾ? ಅದರಲ್ಲಾಗಲ್ವಾ? ಅದರಲ್ಲಾಗಲ್ಲ, ಓವರ್ಫ್ಲೋ ಆಗಲ್ಲ. ಹಿಂಗದು ದೊಡ್ಡ ಬೌಲ್ ಅಲ್ವಾ? ಹೌದಾ? ನೋಡಲ್ಲಿ ಸೈಜು ಮೋಸ್ಟ್ಲಿ ಒಂದು ಸ್ವಲ್ಪ ಇರತ್ತಲ್ವ, ಅದಕ್ಕೆ. ಜಾಣ ನೀನು, ಜೀನಿಯಸ್ ನೀನು. ಇದರಿಂದನೇ ಗೊತ್ತಾಗ್ತಾ ಇದೆ. ಓಕೆ, ಈಗ ಏನು ನೆಕ್ಸ್ಟ್? ಕಂಡೆನ್ಸ್ಡ್ ಮಿಲ್ಕ್. ಸಾಕಾ? ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಿ. ಹೌದಾ? ಸ್ಪೂನ್ ಬೇಕೇ ಬೇಕು, ಹಾಗೆ ಮಿಕ್ಸ್ ಮಾಡೋಕ್ಕಾಗಲ್ಲ. ಓಕೆ, ಯಾರ್ಯಾರಿದ್ದೀರಾ ಮನೇಲಿ ನೀವು? ನಾನು, ನನ್ನ ಅಮ್ಮ, ನನ್ನ ಅಪ್ಪ, ನನ್ನ ಅಜ್ಜಿ. ಹೌದಾ? ಓಕೆ. ಯಾರು ನಿನ್ನ ಕ್ಲೋಸ್ ಫ್ರೆಂಡ್ಸ್ ಸ್ಕೂಲಲ್ಲಿ? ದಿವ್ಯಮ್ಮ ಅಂತ. ದಿವ್ಯಮ್ಮ? ನಾನೆಲ್ಲೋ ದಿವ್ಯಾ ಅಂತ ಗರ್ಲ್ ಫ್ರೆಂಡ್ ಅಂದ್ಕೊಂಡೆ. ಅಂತೀಯಲ್ಲೋ, ಯಾಕೆ? ಹುಡುಗಿ ಫ್ರೆಂಡ್ ಇರಬಾರ್ದಾ? ಇರ್ಬಹುದಾ? ಯಾಕೆ ನಿಂಗಿಲ್ವಾ? ಇವಾಗ ಮ್ಯಾಂಗೋ ಪ್ಯೂರಿ. ಏನು ದೊಡ್ಡವನಾದ್ಮೇಲೆ ಏನಾಗಬೇಕು ಅಂತ ಆಸೆ ನಿಮಗೆ? ಶೆಫ್, ಕ್ರಿಕೆಟರ್. ಹೌದಾ? ಅದು ಮಿಸ್ ಆದ್ರೆ ಇದು ಮಿಸ್ ಆದ್ರೆ ಅದು. ನೀನು ಶೆಫ್ ಆಗ್ಬೋದು ಆ್ಯಕ್ಚುಲಿ. ನೀಟಾಗಿ ಮಾಡ್ತಿದ್ಯಾ, ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಈಗ ಮ್ಯಾಂಗೋ ಚಂಕ್ಸ್. ಇದೊಂದು ಸ್ವಲ್ಪ ಇಡ್ತಾ ಇದ್ದೀನಿ ಗಾರ್ನಿಷ್ಗೆ, ಜಸ್ಟ್ ಎಲ್ಲ ಆಗ್ಬೋದು. ಜಸ್ಟ್ ಇದು ಸೆಟ್ ಆಗಕ್ಕೆ ಇಡಬೇಕಲ್ವಾ? ಎಷ್ಟು ಅವರ್ ಇಡಬೇಕು? ಒಂದು 4 to 6 hours ಸಾಕು. 4 to 6 hours. ಅದು ಚೆನ್ನಾಗಿ ಮಿಕ್ಸ್ ಮಾಡಬೇಕಲ್ಲ? ಇವಾಗ ಇದು ಒಂದು ಬೌಲ್ ಟ್ರಾನ್ಸ್ಫರ್ ಮಾಡಿ 4 to 6 hours ಫ್ರೀಸರಲ್ಲಿ ಇಡಬೇಕು. ಎವ್ರಿ 1 hour ಆದಮೇಲೆ ಹಂಗೆ ಫೋರ್ಕಲ್ಲಿ ಮಿಕ್ಸ್ ಮಾಡಬೇಕು. ಫೋರ್ಕಲ್ಲಿ ಮಿಕ್ಸ್ ಮಾಡ್ತಾ ಇರ್ಬೇಕಾ? ಎವ್ರಿ 1 hour ಫೋರ್ಕಲ್ಲಿ ಮಿಕ್ಸ್ ಮಾಡ್ತಿರ್ಬೇಕು. ಯಾಕಂಗೆ? ಅವಾಗ ಏನಾದರೂ ಐಸ್ ಕ್ರಿಸ್ಟಲ್ ಏನಾದರೂ ಫಾರ್ಮ್ ಆಗಿದ್ರೆ ಅದು ಮಿಕ್ಸ್ ಮಾಡಿದ್ರೆ ಏನೂ ಆಗಲ್ಲ. ಓಕೆ, ಅದೆಲ್ಲ ಮೆಲ್ಟ್ ಆಗುತ್ತೆ ಅಂತ. ಓಕೆ, ಈಗ ಇದನ್ನ ಇಟ್ಬಿಟ್ಟು 4, 5, 6 hours ನಾನು ನೀನು ಹಿಂಗೆ ಮಾತಾಡ್ತಾ ನಿಂತಿರೋಣ. ಓಕೆನಾ? ನಂಗೆ ಅದಕ್ಕೆ ನಾನು ತಂದಿದ್ದೀನಿ ಒಂದು ಸ್ವಲ್ಪ ಮಾಡಿ. ಜೀನಿಯಸ್ ಮ್ಯಾನ್ ನೀನು. ತಗೊಂಡು ಹೋಗು.
ಇಷ್ಟೊಂದು ಮಾಡೋದು ತೋರಿಸ್ಬಿಟ್ಟು ಇಷ್ಟು ಟೂ ಸ್ಕೂಪ್ಸ್ ತಂದಿದ್ಯಲ್ಲ. ಇನ್ನೊಂದು ಬೋಲ್ ಇದೆ. ಇದೆಯಾ? ಸಾಕು ಬಿಡು, ಇದು ನನಗೊಂದು ನಿನಗೊಂದು 2 ಸ್ಕೂಪ್ ಇದೆ, ಸಾಕಲ್ವಾ? ಹಾಂ, ನಿನಗೆ ಸಾಕಾಗಲ್ಲ ಗೊತ್ತು ನನಗೆ. ಓಕೆ, ಐಸ್ ಕ್ರೀಮ್ ಮೆಲ್ಟ್ ಆಗ್ತಿದೆ, ಟೇಸ್ಟ್ ಮಾಡೋಣವಾ? ಗಾರ್ನಿಶಿಂಗ್ ಮಾಡ್ತೀಯ ಏನಾದರೂ? ಹಾಂ ಮಾಡು ಬೇಗ. ನಾನು ಈ ಗ್ಲಾಸಲ್ಲಿ ಪ್ರೆಸೆಂಟೇಷನ್ ಮಾಡಿ. ಹೌದಾ? ಓಕೆ. ಪುದೀನ ಕೊಡಿ. ಪುದೀನ 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 ಬೇಕಾ? ಒಂದು ಸ್ಪೂನ್ ಕೊಡಿ. ಮ್ಯಾಂಗೋ ಐಸ್ ಕ್ರೀಮ್ ರೆಡಿ. ಏನು ಐಸ್ ಕ್ರೀಮು? ಮ್ಯಾಂಗೋ ಐಸ್ ಕ್ರೀಮ್. ಥ್ಯಾಂಕ್ ಯು. ನಮ್ಮ ಪುಟಾಣಿ ಅಕ್ಷಯ್ ಮ್ಯಾಂಗೋ ಐಸ್ ಕ್ರೀಮ್ ಮಾಡಿದ್ದಾನೆ. ಟೇಸ್ಟ್ ಹೆಂಗಿದೆ ನೋಡೋಣ, ಬನ್ನಿ ಟೇಸ್ಟ್ ಮಾಡೋಣವಾ? ಯಮ್ಮಿ, ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ. ಅದಕ್ಕೆ ನೀನು ಐಸ್ ಕ್ರೀಮು ಇಷ್ಟೊಂದು ಇಷ್ಟಪಡೋದು ಅನ್ಕೋತೀನಿ. ನೀನು ಮಾಡಿದ್ದು ನೀನು ತಿಂದೇ ಇಷ್ಟೊಂದು ಇಷ್ಟ ಅನ್ಸುತ್ತಲ್ಲ ನಿನಗೆ? ಹಾಂ, ತುಂಬ ಚೆನ್ನಾಗಿದೆ ಅಕ್ಷಯ್. ಥ್ಯಾಂಕ್ ಯು ಸೋ ಮಚ್. ನಾವು ಪಾಕಶಾಲೆಗೆ ಬಂದು ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಮ್ಯಾಂಗೋ ಐಸ್ ಕ್ರೀಮ್ ಹೇಳ್ಕೊಟ್ಟಿದ್ಯಾ. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಪುಟಾಣಿ ಅಕ್ಷಯ್ ಬಂದ, ನಮಗೋಸ್ಕರ ಮ್ಯಾಂಗೋ ಐಸ್ ಕ್ರೀಮ್ ಮಾಡ್ದ. ಸೊ ಇನ್ನೊಬ್ಬರು ಬರ್ತಿದ್ದಾರೆ. ಎಸ್, ಅವರು ಪುಟಾಣಿನೇ. ಅವರು ಸಿಕ್ಕಾಬಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ಏನೋ ಒಂದು ಡಿಶ್ ಮಾಡ್ತಾರೆ. ಅದು ಏನು ಮಾಡ್ತಾರೆ ಅಂತ ನನಗೂ ಕ್ಯೂರಿಯಾಸಿಟಿ ಇದೆ. ಸೊ ಅದಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಶಾರ್ಟ್ ಬ್ರೇಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಚೆಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್, ಒಬ್ರು ಪುಟಾಣಿ ಬರ್ತಾರೆ, ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಡಿಶ್ ಮಾಡ್ತಾರೆ ಅಂತ ಹೇಳಿದ್ದೆ. ಅವರು ಇಂಚರ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಹಾಯ್ ಇಂಚರ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಇಂಚರ ಅಂದ್ರೆ ಏನು? ಏನು ಗೊತ್ತಿಲ್ಲ. ಹಿಂಗೆ ಹುಡುಕಿದ್ರೆ ಸಿಗುತ್ತೆ ಅಂತ ಹೇಳಿದಾರಾ ಮಮ್ಮಿ? ಕೇಳಿದಾಗ ಯಾರಾದರೂ ಹಿಂಗೆ ಹುಡುಕ್ಬೇಕು ಅಂತ. ನಿಮ್ಮ ಡ್ರೆಸ್ ತುಂಬ ಕ್ಯೂಟ್ ಆಗಿದೆ. ಥ್ಯಾಂಕ್ ಯು. ಇದು ನನ್ನ ಆ್ಯನ್ಯುವಲ್ ಡೇ ಡ್ರೆಸ್ಸು. ಆ್ಯನ್ಯುವಲ್ ಡೇ ಡ್ರೆಸ್ಸಾ? ಓಕೆ. ಸೊ ಯಾರು ಕೊಡಿಸಿದ್ದು? ಯಾರೂ ಕೊಡಿಸಿದ್ದಿಲ್ಲ, ಮತ್ತೆ ಆ್ಯನ್ಯುವಲ್ ಡೇ ಸಿಕ್ಕಿದ್ದು. ಓ, ಸ್ಕೂಲಿಂದ? ಓಕೆ ಓಕೆ, ಸ್ಕೂಲ್ನವರೇ ಕೊಟ್ಟಿರ್ತಾರೆ. ಸ್ಕೂಲ್ನವ್ರು ಕೊಟ್ಟಿದ್ದು. ಓಕೆ, ವೆರಿ ನೈಸ್, ಸಕ್ಕತ್ತಾಗಿದೆ. ಥ್ಯಾಂಕ್ ಯು. ಏನು ಮಾಡ್ತಾರದು ನೀವು? ಸ್ಪ್ರೌಟ್ಸು ಸಲಾಡ್ ಮಾಡ್ತೀನಿ. ಏನು ಕೆಲಸ ಮಾಡ್ತೀರಾ? ಏನು ಅಲ್ಲ, ಇಷ್ಟು ಉದ್ದ ಆಗ್ಬಿಟ್ಟಿದ್ದೀರಲ್ಲ, ಆಲ್ಮೋಸ್ಟ್ ನನ್ನಷ್ಟು ಇಲ್ಲಿಗೆ ಬಂದ್ಬಿಟ್ಟಿದ್ದೀರಾ. ಏನು ಕೆಲಸ ಮಾಡ್ತೀರಾ ಅಂತ? ಏನಿಲ್ಲ. ಏನಿಲ್ವಾ? ಬರೀ ಸ್ಕೂಲಿಗೆ ಹೋಗೋದು, ಸ್ಕೂಲ್ಗೆ ಹೋಗೋದು, ತಿನ್ನೋದು, ಮಲ್ಗೋದು. ಇಲ್ಲ ಮತ್ತೆ? ನಾನು ಮಲ್ಗಲ್ಲ. ಮಲ್ಗಲ್ವಾ? ಮತ್ತೆ ಏನು ಮಾಡೋದು ರಾತ್ರಿ ಎಲ್ಲ? ರಾತ್ರಿ ಮಲ್ಗ್ತೀನಿ. ಅದನ್ನೇ ಕೇಳಿದ್ದು ನಾನು. ನಾನು ಅನ್ಕೊಂಡೆ ಮಧ್ಯಾಹ್ನ ಅಂತ ಕೇಳಿದೆ. ಮಧ್ಯಾಹ್ನ ಯಾರು ಮಲಗ್ತಾರೆ? ನಾನು ಮಲ್ಗಲ್ಲಪ್ಪ ಮಧ್ಯಾಹ್ನ. ಏನು ಮಾಡೋಕ್ಕಾಗುತ್ತೆ? ಯಾರ್ಯಾರಿದ್ದೀರಾ ಮನೆಯಲ್ಲಿ? ನಾನು, ನಮ್ಮ ಅಪ್ಪ, ನಮ್ಮ ಅಮ್ಮ, ನಮ್ಮ ಅಜ್ಜಿ. ಅಷ್ಟೇನಾ? ಈಗ ಮಮ್ಮಿ ಹೇಳಿ ಕಳ್ಸಿದಾರ ಹಿಂಗೆ ನಿಂತ್ಕೋಬೇಕು ನೀನು ಅಂತ? ಇಲ್ಲ. ಮತ್ತೆ ಏನಕ್ಕೆ ಹಂಗೆ ಅಷ್ಟು ಸ್ಟ್ರೈಟಾಗಿ ನಿಂತಿದ್ಯಾ? ಫ್ರೀಯಾಗಿ ನಿಂತ್ಕೋ, ಕೂಲ್. ಓಕೆ. ಸೊ ಯಾರ ಹೆಸರಿಟ್ಟಿದ್ದು ನಿನಗೆ? ಕೇಳಿದ್ಯಾ ಯಾವಾಗಾದ್ರೂ ಮಮ್ಮಿಗೆ? ಕೇಳಿಲ್ಲ. ಯಾರೋ ಒಂದಿಟ್ರು ಕರಿತಿದ್ದಾರೆ ಅಷ್ಟೆ ಅಲ್ವಾ? ಸ್ಕೂಲಲ್ಲಿ ಏನಂತ ಕರೀತಾರೆ? ಇಂಚರ ಅಂತಾನೆ. ಇಂಚರ ಅಂತಾನೆನಾ? ಮನೆಯಲ್ಲಿ? ಮನೆಯಲ್ಲಿ ಇಂಚು. ಇಂಚು, ಇಂಚಿಂಚು. ಚೆನ್ನಾಗಿದೆ. ಓಕೆ, ಏನು ಮಾಡ್ತಿದ್ಯಾ ನೀನು? ಸ್ಪ್ರೌಟ್ಸು ಸಲಾಡ್ ಮಾಡ್ತಿದ್ದೀನಿ. ಸ್ಪ್ರೌಟ್ಸ್ ಸಲಾಡ್ ಮಾಡ್ತಾ ಇದೆಯಾ? ಯಾರು ಹೇಳ್ಕೊಟ್ಟಿದ್ದು? ನಾನೇ ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು. ಸ್ಕೂಲಲ್ಲೂ ಮಾಡಿದ್ದೀನಿ ನಾನು. ಸ್ಕೂಲಲ್ಲೂ ಮಾಡ್ದಾ? ಪ್ರೈಸ್ ಬಂತಾ ಸ್ಕೂಲಲ್ಲಿ ಮಾಡಿದ್ದಕ್ಕೆ? ಇನ್ನೂ ಬಂದಿಲ್ಲ. ಇನ್ನೂ ಬಂದಿಲ್ವಾ? ವೆಯ್ಟ್ ಮಾಡ್ತಾ ಇದೆಯಾ? ಓಕೆ. ಸ್ಪ್ರೌಟ್ ಸಲಾಡ್ಗೆ ಏನೇನು ಬೇಕು? ಇಂಗ್ರೀಡಿಯೆಂಟ್ಸ್ ಹೇಳು. ಸ್ಪ್ರೌಟ್ಸ್,
ಮೆಣಸಿನ್ಕಾಯಿ, ಲಿಂಬೆಹಣ್ಣು, ಸ್ವಲ್ಪ ಸಕ್ಕರೆ, ಕಾಯಿ ತುರಿ, ಆನಿಯನ್, ಕೊತ್ತಂಬರಿ ಸೊಪ್ಪು, ಸೌತೆಕಾಯಿ, ಕ್ಯಾರೆಟ್, ದೊಡ್ಡ ಮೆಣಸಿನ್ಕಾಯಿ. ಎಷ್ಟು ಸರಿ ಮಾಡಿದ್ಯಾ ಸ್ಪ್ರೌಟ್ ಸಲಾಡ್? ಬರೀ ಒಂದೇ ಸಲ ಸ್ಕೂಲಲ್ಲಿ ಅಷ್ಟೇ ಮಾಡಿದ್ದೀನಿ. ಈಗ ಸೆಕೆಂಡ್ ಟೈಮ್ ಅಷ್ಟೇ. ಪಪ್ಪ ಏನು ಮಾಡ್ತಾರೆ? ಅಪ್ಪ ಆಫೀಸ್ ಮಾಡ್ತಾರೆ. ಆಫೀಸು. ಓಕೆ. ಅಮ್ಮ ಹೌಸ್ ವೈಫಾ? ಮನೇಲೇ ಇರ್ತಾರೆ. ಓಕೆ. ಫ್ರೀ ಟೈಮಲ್ಲಿ ಏನು ಮಾಡ್ತೀಯ ನೀನು? ಟಿ ವಿ ನೋಡ್ತೀಯಾ? ಏನು ಕಾರ್ಟೂನಾ ಅಥವಾ ಯೂಟ್ಯೂಬಲ್ಲಿ ಏನು ನೋಡ್ತೀಯಾ? ಆಗಿ ಅಂದ ಕಾಕ್ರೋಚಸ್ ಅವೆಲ್ಲ ನೋಡಿ. ಆಗಿ ಅಂದ ಕಾಕ್ರೋಚಸ್ಸು ಟಿ ವಿಲೂ ಬರುತ್ತಪ್ಪ, ಅದನ್ನು ಯೂಟ್ಯೂಬಲ್ಲಿ ಯಾಕೆ ನೋಡಬೇಕು? ಅಲ್ಲಿ ಬ್ರೇಕ್ ಜಾಸ್ತಿ ಬರುತ್ತೆ, ಸೊ ಅದನ್ನ ಯೂಟ್ಯೂಬಲ್ಲೇ ನೋಡ್ಕೊ. ಇಲ್ಲಿ ವಿತೌಟ್ ಬ್ರೇಕ್ ನೋಡ್ಬಿಡ್ಬೋದು ಅಂತ. ಸೂಪರ್ ಐಡಿಯಾ ನಿಂದು. ಶುರು ಮಾಡೋಣವಾ? ಓಕೆ, ಈಗ ಶುರು ಮಾಡೋಕ್ಕೆ ಮುಂಚೆ ನೀನು ದೊಡ್ಡವಳಾದ್ಮೇಲೆ ಏನಾಗಬೇಕು ಅಂದ್ಕೊಂಡಿದ್ಯಾ? ಡಾಕ್ಟರ್, ಡೆಂಟಿಸ್ಟ್ ಡಾಕ್ಟ್ರು. ಓಕೆ. ಯಾಕೆ ಡೆಂಟಿಸ್ಟ್? ಅಲ್ಲಿ ಕಿತ್ತಕ್ಕೆ. ಯಾರ್ದು? ನಿಂದು. ನಂದಾ? ಅಯ್ಯೋಯ್ಯೋ, ನಾನೇನು ಮಾಡಿದೆ ನಿನಗೆ? ಏನಿಲ್ಲ. ಅಲ್ಲ, ನೀನು ಡಾಕ್ಟರ್ ಆಗಷ್ಟರಲ್ಲಿ ನಾನು ಇರ್ತೀನೋ ಇಲ್ವೋ ನೀನು ಹಲ್ಲು ಕೀಳಕ್ಕೆ? ಇರ್ತೀರಾ? ಯಾಕೆ ಅಲ್ಲ, ನೀನು ಕೀಳೋದೇ ಬೇಡ, ಅಷ್ಟರಲ್ಲಿ ನಂದೇ ಬಿದ್ದೋಗಿರುತ್ತೆ ಎಲ್ಲ. ನೀನು ಡಾಕ್ಟರ್ ಆಗಷ್ಟರಲ್ಲಿ ಅಂತ ಮಾತಾಡ್ಬೇಕು. ಹೌದು, ಕರೆಕ್ಟ್. ಓಕೆ, ಶುರು ಮಾಡೋಣವಾ? ಸೊ ಈಗ ಫಸ್ಟ್ ಏನು ಮಾಡ್ತಿದ್ಯಾ? ಮಿಕ್ಸಿಂಗ್ ಬೌಲ್ ಬೇಕಾ? ಸ್ಪ್ರೌಟ್ಸ್ ಕೊಡಿ. ನೆಕ್ಸ್ಟು ಕ್ಯಾರೆಟ್. ನೆಕ್ಸ್ಟು ಮಿಕ್ಸ್ ಮಾಡೋದು. ಸ್ಪೂನ್ ಅಷ್ಟೇನಾ? ಇನ್ನೂ ಇದೆ ಅಲ್ಲ? ಹಾಂ, ಮತ್ತೆ ಈಗಲೇ ಮಿಕ್ಸ್ ಮಾಡಿಬಿಡ್ತಿದ್ಯಾ? ಹಂಗೆ ಮಾಡೋದು. ದೊಡ್ಡ ಮೆಣಸಿನ್ಕಾಯಿ. ಮೆಣಸಿನ್ಕಾಯಿ. ಸಲಾಡ್ಗೆ ಮೆಣಸಿನ್ಕಾಯಿ ಹಾಕ್ತಾರಾ? ಯಾಕೆ ಹಾಕ್ತಾರೆ? ನಮ್ಗೇನು ಗೊತ್ತಿಲ್ಲ. ಖಾರ ಆಗಲ್ವಾ? ಬಾಯಿಗೆ ಸಿಗಲ್ವಾ ಅದು? ಸಿಕ್ಕಿದ್ರೆ ನೀರು ಕುಡಿಯೋದು. ಹೌದಾ? ಕುಡಿಸ್ತೀಯ ಬಿಡಮ್ಮ ನೀನು ನೀರನ್ನ. ಮತ್ತೆ ಅಲ್ಲಿಂದ ತಗೊಂಡ್ ಬರೋದು? ನೀರೆಲ್ಲಿದೆ? ಅದು ನಾವು ತರಿಸ್ತೀವಿ. ಹಿಂದೆಗಡೆ ಬಾವಿ ಇದೆ, ಅಲ್ಲಿಂದ ತರಿಸ್ತೀವಿ. ಓಕೆ, ಈಗ ನೆಕ್ಸ್ಟು ಆನಿಯನ್. ಮಮ್ಮಿ ಇಷ್ಟನಾ ಡ್ಯಾಡಿ ಇಷ್ಟನಾ? ನಮ್ಮಣ್ಣ. ಇಬ್ರು ಇಷ್ಟ ಇಲ್ಲ? ನಮ್ಮಣ್ಣ ಇಷ್ಟ. ಅದೇನೇ ಕೇಳಿದ್ದು, ಇಬ್ರು ಇಷ್ಟ ಇಲ್ಲ, ಅಣ್ಣ ಇಷ್ಟ. ಅಣ್ಣ ಯಾಕೆ ಇಷ್ಟ? ಯಾಕಂದ್ರೆ ಅವನು ಯಾವಾಗೂ ಬರಲ್ಲ ಮನೆಗೆ. ಎಲ್ಲಿರ್ತಾನೆ? ಕಸಿನ್ ಬ್ರದರ್ ಅವನು. ಓ, ಕಸಿನ್ ಬ್ರದರಾ? ಓನ್ ಬ್ರದರ್ ಅಲ್ಲ. ಮನೆಗೆ ಕರ್ಕೊಂಡು ಬಂದು ಇಟ್ಕೊಂಡ್ಬಿಡೋದಪ್ಪ ಕಸಿನ್ ಬ್ರದರ್. ಮತ್ತೆ ಎಲ್ಲಿ ಕಾಲೇಜಿಗೆ ಎಲ್ಲಿ ಹೋಗೋದು? ಎಲ್ಲೂ ಇಲ್ಲ ಕಾಲೇಜ್ ನಮ್ಮಲ್ಲಿ. ಹೌದಾ? ಓಕೆ. ಅವ್ರು ನಮ್ಮ ಮನೆಗೆ ಶಿಫ್ಟ್ ಆಗಿದ್ರೆ ಯಾವಾಗ ಬೇಕು ಅವಾಗ ಬರ್ಬೋದು ಅಲ್ಲ? ಶಿಫ್ಟ್ ಮಾಡಿಸ್ಕೊಂಡ್ಬಿಡೋದಪ್ಪ. ದುಡ್ಡು ಯಾರು ಕೊಡೋರು? ನಿಮ್ಮ ಅಪ್ಪ ಕೊಡ್ತಾರೆ. ಮತ್ತೆ ನಮ್ಮ ಅಪ್ಪನ ಜೇಬ್ ಖಾಲಿ ಆಗತ್ತೆ. ನಿಮ್ಮ ಅಣ್ಣ ಕೇಳಿಸ್ಕೊಂಡ್ರೆ ಅಷ್ಟೇ ನಿನ್ಗೆ. ಯಾಕೆ? ನಮ್ಮ ಅಣ್ಣ ಬಂದಾಗ ಬರೋದೇ ಇಲ್ಲ ಅವನು ಮನೆಗೆ. ಬರ್ತಾನಾ? ಬರುತ್ತೆ. ನೆಕ್ಸ್ಟು ಏನು ಬೇಕು? ಸೌತೆಕಾಯಿ. ಮೂವೀಸ್ ನೋಡ್ತೀಯಾ? ನಾನು ಬಾಳೆ ನೋಡ್ತೇನೆ. ನಾನು ಬಾಳ್ ನೋಡ್ತೀನಿ. ಬಾಳ್ ನೋಡ್ತೀಯ ನೀನು? ಯಾವ್ದು ಇಷ್ಟ ನಿನಗೆ? ರಾಮಾಚಾರಿ ಮೂವಿ. ರಾಮಾಚಾರಿ ಮೂವಿ ಅದೇನಾ ಲಾಸ್ಟ್ ನೋಡಿದ್ದು? ಫಸ್ಟ್ ಅದೇನಾ? ಅದಾದ್ಮೇಲೆ ಯಾವುದು ನೋಡ್ಲಿಲ್ವಾ? ಯಾರು ಫೇವ್ರೆಟ್ ಹೀರೋ? ಇದು ಯಶ್. ಯಶಾ? ಹೀರೋಯಿನ್ನು ರಾಧಿಕಾ ಪಂಡಿತ್. ಹಾಡು ಹೇಳಕ್ಕೆ ಬರುತ್ತಾ? ಹಾಡು ಹೇಳ್ತೀಯಾ? ಮ್ಯೂಸಿಕ್ ಕ್ಲಾಸ್ಗೆ ಏನಾದರೂ ಹೋಗ್ತಿದ್ಯಾ? ಹೋಗ್ತಿದ್ದೆ. ಹೌದಾ? ಎಷ್ಟು ವರ್ಷದಿಂದ ಹೋಗ್ತಿದ್ಯಾ?
ನಾನು ಯಾವಾಗ 5 ಇಯರ್ಸ್ ಇದ್ನೋ ಅವಾಗೆ ಜಾಯ್ನ್ ಆಗಿದ್ದೀನಿ. ಹೌದಾ, ಈಗ ಎಷ್ಟು ವರ್ಷ ನಿನಗೆ? 7 ಇಯರ್ಸ್. ಓಕೆ, ಹಾಡು ಹೇಳು ಒಂದು ಯಾವುದಾದ್ರೂ ನೋಡೋಣ. ಪಿಳ್ಳಾರಯ್ಯ ಕೊಳ್ಳರ ರಜ ಎತ್ತರ ಒಂದು ಮೊಳ, ಪಿಳ್ಳಾರಯ್ಯ ಕೊಳ್ಳರ ರಜ ಎತ್ತರ ಒಂದು ಮೊಳ, ಪಿಳ್ಳಾರಯ್ಯಂಗೆ ಹೆಂಡತಿ ಪಿಳ್ಳಿ ಅರೆ ಅಂಗುಲ, ಪಿಳ್ಳಾರಯ್ಯಂಗೆ 3 ಮಕ್ಕಳು ಕೊಳ್ಳ ಮತ್ತೆ ಬುಳ್ಳ, 3ನೇ ಹುಡುಗನ ಹೆಸರೇನೆಂದರೆ ಮರ್ತೋಯ್ತಲ್ಲ, ಪಿಳ್ಳಾರಯ್ಯ ಕೊಳ್ಳರ ರಜ ಎತ್ತರ ಒಂದು ಮೊಳ, ಪಿಳ್ಳಾರಯ್ಯ ಕೊಳ್ಳರ ರಜ ಎತ್ತರ ಒಂದು ಮೊಳ, ಪಿಳ್ಳಾರಯ್ಯಂಗೆ ಹೆಂಡತಿ ಪಿಳ್ಳಿ ಅರೆ ಅಂಗುಲ, ಪಿಳ್ಳಪ್ಪನಿಗೆ ಕುಳ್ಳ ಎಂದರೆ ಬೆಟ್ಟದಷ್ಟು ಸಿಟ್ಟು, ಆತನ ಎತ್ತರ ಗೊತ್ತೇ ನಿಮಗೆ ಒಂದೇ ಒಂದು ಮುಷ್ಟಿಯಷ್ಟು, ಪಿಳ್ಳಾರಯ್ಯ ಕುಳ್ಳರ ರಜ ಎತ್ತರ ಒಂದು ಮೊಳ, ಪಿಳ್ಳಾರಯ್ಯ ಕುಳ್ಳರ ರಜ ಎತ್ತರ ಒಂದು ಮೊಳ, ಪಿಳ್ಳಾರಯ್ಯಂಗೆ ಹೆಂಡತಿ ಪಿಳ್ಳಿ ಅರೆ ಅಂಗುಲ, ಅರೆ ಅಂಗುಲ. ಸೂಪರ್, ಲಿರಿಕ್ಸ್ ಚೆನ್ನಾಗಿತ್ತಿದ್ರದ್ದು. ಇದು ಸ್ವಲ್ಪ ಸಕ್ಕರೆ. ಕೊತ್ತಂಬರಿ ಸೊಪ್ಪು. ಕೊತ್ತಂಬರಿ ಸೊಪ್ಪು ಹಾಕಿಲ್ಲ ನೀನು, ಕಾಯಿ ತುರಿ ಹಾಕಿಲ್ಲ. ಕಾಯಿ ತುರಿ ಹಾಕು ಫಸ್ಟ್. ಸಾಕು, ಆಯ್ತಾ? ಅಷ್ಟು ಬೇಗ ನಾ ತಿನ್ನಕ್ಕೆ? ಹೌದು, ನೀನು ಹೆಂಗ್ ಮಾಡಿದ್ಯಾ ಅಂತ ಕ್ಯೂರಿಯಾಸಿಟಿ ನನಗೆ, ಅಷ್ಟು ಅರ್ಜೆಂಟ್ ಇದೆ. ನಾನು ಅಡುಗೆ ಮಾಡೋದೇ ಕಮ್ಮಿ. ಹೌದಾ, ಇವತ್ತು ಮಾಡಿಬಿಟ್ಟಿದ್ಯಲ್ಲ ಅದಕ್ಕೆ ನಾನು ತಿನ್ನಲೇಬೇಕು. ಸ್ಪ್ರೌಟ್ಸ್ ಸಲಾಡ್ ರೆಡಿ ಟು ಈಟ್. ಥ್ಯಾಂಕ್ ಯು ಸೋ ಮಚ್. ಇಂಚರ ನೋಡೋದಕ್ಕೆ ಇಂಟ್ರೆಸ್ಟಿಂಗ್ ಆಗಿದೆ, ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ. ಮೆಣಸಿನ್ಕಾಯಿ ಇದೆನಾ ನೋಡ್ಕೊಳ್ಳಿ, ಇಲ್ಲಾಂದ್ರೆ ಬಾಯಿ ಬಂದರೆ. ನೀನು ತಾನೇ ಹಾಕಿದ್ದು ಮೆಣಸಿನ್ಕಾಯಿ, ನಾನು ಕೇಳಿದೆ ತಾನೆ. ಹಾಂ, ಚೆನ್ನಾಗಿದೆ. ಪ್ರೈಸ್ ಬರುತ್ತೆ ನಿನಗೆ, ನೀನು ವೆಯ್ಟ್ ಮಾಡ್ತಿದ್ಯಲ್ಲ, ಸ್ಕೂಲಲ್ಲಿ ಪ್ರೈಸ್ ಕೊಟ್ಟಿಲ್ಲ ಅಂತ ಪ್ರೈಸ್ ಬರುತ್ತೆ. ಚೆನ್ನಾಗಿದೆ, ಥ್ಯಾಂಕ್ ಯು ಸೋ ಮಚ್ ಇಂಚರ. ನಮ್ಮ ಪಾಕಶಾಲೆಗೆ ಬಂದು ಒಂದು ಸ್ಪ್ರೌಟ್ ಸಲಾಡ್ ಹೇಳ್ಕೊಟ್ಟಿದ್ಯಾ, ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ನಮ್ಮ ಪುಟಾಣಿ ಇಂಚು ಸಖತ್ತಾಗಿ ಒಂದು ಸ್ಪ್ರೌಟ್ ಸಲಾಡ್ ಮಾಡಿದ್ಲು, ಸಖತ್ ಟೇಸ್ಟಿಯಾಗಿತ್ತು. ಸೊ ಈಗ ನೆಕ್ಸ್ಟ್ ಯಾರು ಬರ್ತಿದ್ದಾರೆ? ಎಸ್, ಆರೋಗ್ಯದ ಸಲಹೆಗಳನ್ನ ಕೊಡೋದಕ್ಕೆ ಗೌರಿ ಅಮ್ಮ ಬರ್ತಾರೆ. ಅವ್ರನ್ನ ವೆಲ್ಕಮ್ ಮಾಡೋಕ್ಕೂ ಮುಂಚೆ ನಾವು ತಗೊಳ್ಳೋಣ ಒಂದು ಸಣ್ಣ ವಿರಾಮ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಚೆಕ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಎಸ್, ನಾವು ಪ್ರತಿನಿತ್ಯ ಬಳಸುವಂಥ ಅಡುಗೆ ಪದಾರ್ಥದಲ್ಲಿ ಸಾಕಷ್ಟು ಆರೋಗ್ಯ ಕಾಪಾಡ್ಕೋಬಹುದು ಅಂತ ಹೇಳೋಕೆ ಬರ್ತಿರೋರೆ ನಮ್ಮ ಜ್ಯೋತಿಷ್ಯ ಮತ್ತು ಆಯುರ್ವೇದ ತಜ್ಞೆ ಡಾಕ್ಟರ್ ಗೌರಿಯಮ್ಮ. ಬನ್ನಿ, ಅವ್ರನ್ನ ವೆಲ್ಕಮ್ ಮಾಡೋಣ. ನಮಸ್ಕಾರ ಗೌರಿಯಮ್ಮ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಏನು ಮಾಡ್ತಿದ್ದೀರಮ್ಮ ಇವತ್ತು? ಪೈನಾಪಲಲ್ಲಿ ಒಂದು ಚಟ್ನಿ ಮಾಡೋಣ. ಪೈನಾಪಲ್ ಚಟ್ನಿ, ಓಕೆ. ಸಾಮಾನ್ಯ ಗೊಜ್ಜು ಎಲ್ಲ ಮಾಡ್ತಾರೆ, ಹಾಂ. ಚಟ್ನಿ ಮಾಡೋದು ಕಡಿಮೆ. ಹಾಂ. ಆಮೇಲೆ ಜ್ಯೂಸ್ ಗೀಸ್ ಎಲ್ಲ ಮಾಡ್ಕೊಂಡು ಕುಡಿಯೋದು ಎಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಇವತ್ತು ನಾವು ಚಟ್ನಿ ಮಾಡೋಣ. ಓಕೆ. ಸೊ ನೀವು ಫ್ರೂಟ್ಸ್ಗಳ ಬಗ್ಗೆ ಯಾವಾಗಲೂ ಹೇಳ್ತಾನೆ ಇರ್ತೀರಾ, ಸೊ ಪೈನಾಪಲ್ ಬಗ್ಗೆ ಹೇಳಿಮ್ಮ. ಪೈನಾಪಲ್ ತುಂಬ ರಿಚ್ ವಿಟಮಿನ್ ಸಿ ಇರ್ತಕ್ಕಂಥ ಹಣ್ಣು. ಅದ್ರ ಜೊತೆಗೆ ತುಂಬ ಅಧಿಕವಾದಂಥ ನಾರಿನಾಂಶ ಇರುವಂಥದ್ದು. ಓಕೆ. ಹಾಗಾಗಿ ಯಾವುದರಲ್ಲಿ ನಾರಿನಾಂಶ ಅಧಿಕವಾಗಿರುತ್ತೆ ಅದು ನಾನಾ ರೂಪದಲ್ಲಿ ನಮಗೆ ಸಹಾಯವನ್ನ ಮಾಡ್ತಕ್ಕಂಥದ್ದು. ಒಂದು ಮೊಟ್ಟ ಮೊದಲನೇದಾಗಿ ಕಾನ್ಸ್ಟಿಪೇಷನ್ ಅನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥದ್ದು. ಮತ್ತೆ ಲಿವರ್ ಫಂಕ್ಷನ್ ತುಂಬಾ ಚೆನ್ನಾಗಾಗಬೇಕಂದ್ರೆ ಈ ಪೈನಾಪಲ್ ಅನ್ನ ಆಗಿಂದಾಗೆ ನಾವು ಆಹಾರದಲ್ಲಿ ಬಳಸ್ತಾ ಇರಬೇಕು. ಸಾಧಾರಣವಾಗಿ ಮಕ್ಕಳಿಗೆ ಈ ಬಿಸ್ಕತ್ತು ಚಾಕ್ಲೇಟು ತಿಂತಾರಲ್ಲ ಅಂತ ಮಕ್ಕಳಿಗೆ ಸ್ವಲ್ಪ ಲಿವರ್ ಫಂಕ್ಷನ್ ಸ್ವಲ್ಪ ವೀಕ್ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ನ್ಯಾಚುರಲ್ ಆಗಿ ಹಸಿವಾಗೋದಿಲ್ಲ. ಮನೆಯಲ್ಲಿ ಬಲವಂತ ಮಾಡಿ ಮಾಡಿ ತುರ್ಕಿ ತಿನ್ಸೋದಾಗಿರುತ್ತೆ. ಈ ಪೈನಾಪಲ್ ಅನ್ನ ಆಗಿಂದಾಗೆ ಕೊಡ್ತಾ ಬಂದ್ರೆ ಲಿವರ್ ಫಂಕ್ಷನ್ ತುಂಬಾ ಚೆನ್ನಾಗತ್ತೆ. ಮಕ್ಕಳಿಗಾಗ್ಲಿ ಯಾರಿಗೇ ಆಗ್ಲಿ ಚೆನ್ನಾಗಿ ಹಸಿವಾಗತ್ತೆ.
ನ್ಯಾಚುರಲ್ ಆಗಿ ಹಸಿವಾದಾಗ ತಿಂದ ಆಹಾರನೂ ರುಚಿಸತ್ತೆ, ತಿನ್ನಕ್ಕೂ ಬೇಕು ಅಂತ ಅನ್ಸತ್ತೆ. ಹಾಗಾಗಿ ಬಲವಂತವಾಗಿ ತಿನ್ನಿಸುವಂತ ಕೆಲಸ ಇರೋದಿಲ್ಲ. ಅದರಿಂದ ಈ ಪೈನಾಪಲ್ ಅನ್ನ ಬಳಸೋದ್ರಿಂದ ಲಿವರ್ ಫಂಕ್ಷನ್ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಅಂತ ಹೇಳ್ಬೋದು. ಇನ್ನೊಂದು ಸೌಂದರ್ಯವರ್ಧಕವಾಗಿ ವಿಶೇಷವಾಗಿ ತುಂಬಾ ಚೆನ್ನಾಗಿ ಸಹಾಯ ಮಾಡುವಂಥದ್ದು ಪೈನಾಪಲ್. ಅದು ನಾವು ಚರ್ಮವನ್ನ ರಕ್ಷಣೆ ಮಾಡ್ಕೊಳ್ಳೋದಿಕ್ಕಿರಬಹುದು, ಕಣ್ಣುಗಳ ರಕ್ಷಣೆ ಇರಬಹುದು, ಕೂದಲಿನ ರಕ್ಷಣೆ ಇರಬಹುದು, ಇದೆಲ್ಲದಕ್ಕೂ ಪೈನಾಪಲ್ ಸಹಾಯ ಮಾಡುತ್ತೆ. ಅದಕ್ಕೆ ನಾವು ಮೇಲೆ ಹಚ್ಚಬೇಕಂತಾನೆ ಏನಿಲ್ಲ, ಮೇಲೆ ಹಚ್ಚೋದಿಕ್ಕೂ ಉಪಯೋಗಿಸಬಹುದು. ಒಳಗಡೆ ಸೇವನೆ ಮಾಡ್ತಾ ಇದ್ರು ಕೂಡ ಇದರಲ್ಲಿ ವಿಟಮಿನ್ ಎ ಮತ್ತೆ ಸಿ ಸಮೃದ್ಧವಾಗಿರೋದ್ರಿಂದ ಇದು ಕಣ್ಣುಗಳನ್ನು ರಕ್ಷಣೆ ಮಾಡುತ್ತೆ, ಚರ್ಮವನ್ನು ರಕ್ಷಣೆ ಮಾಡುತ್ತೆ. ಹಾಗಾಗಿ ಇದನ್ನ ಮತ್ತೆ ತುಂಬಾ ಯಾರಿಗೆ ಮುಖದಲ್ಲಿ ಮಚ್ಚೆಗಳು, ಈ ಮೊಡವೆ ಕಲೆಗಳೆಲ್ಲ ಇರುತ್ತೆ ಅಂಥವ್ರು ಈ ಪೈನಾಪಲ್ ರಸವನ್ನ ಸ್ವಲ್ಪ ತೆಗೆದಿಟ್ಕೊಂಡು ಒಂದು ಹತ್ತಿಯಲ್ಲಿ ಅದ್ದಿ ಆ ಜಾಗಕ್ಕೆ ಸ್ವಲ್ಪ ಸವರ್ಕೊಳ್ತಾ ಬಂದ್ರೆ ಆ ಮಚ್ಚೆಗಳೆಲ್ಲವೂ ಕೂಡ ಹೋಗ್ತಾ ಬರುತ್ತೆ. ಸೊ ಚಟ್ನಿ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್? ಪೈನಾಪಲ್ ಹಣ್ಣನ್ನ ಹೋಳುಗಳನ್ನ ಹೆಚ್ಚಿಟ್ಕೊಂಡಿದ್ದೀವಿ, ಸ್ವಲ್ಪ ನಿಂಬೆ ರಸ, ಉದ್ದಿನ ಬೇಳೆ, ಒಣಕೊಬ್ಬರಿ, ಕರಿಬೇವಿನ ಸೊಪ್ಪು, ಹಸಿ ಶುಂಠಿ, ಒಣಮೆಣಸಿನಕಾಯಿ, ಸಾಸಿವೆ, ಒಗ್ಗರಣೆಗೆ ಸಾಸಿವೆ ಅಷ್ಟೇ. ಫಸ್ಟ್ ಮೊದಲಿಗೆ ಹುರ್ಕೊಳ್ಳೋಣ. ಒಂದು 2 ಸಾಮಾನನ್ನು ಹುರಿದ್ರೆ ಸಾಕು. ಒಣಮೆಣಸಿನಕಾಯಿ ಹಾಕೊಳ್ಳೋಣ. ಒಣಗಿದ ಹಾಗೇನೆ ಹುರ್ಕೊಂಡ್ರೆ ಸಾಕು, ಎಣ್ಣೆ ಏನು ಹಾಕೊಳ್ಳೋದೇನು ಬೇಡ. ಉದ್ದಿನ ಬೇಳೆ, ಆದರೆ ಒಂದು ಎಚ್ಚರಿಕೆ, ಪೈನಾಪಲನ್ನು ಗರ್ಭಿಣಿ ಸ್ತ್ರೀಯರು ಸೇವನೆ ಮಾಡಬಾರ್ದು. ಯಾವುದೇ ಕಾಲಕ್ಕೂ ಕೂಡ ಗರ್ಭಿಣಿ ಸ್ತ್ರೀಯರು ಪೈನಾಪಲನ್ನು ಸೇವನೆ ಮಾಡಬಾರ್ದು ಅನ್ನೋದನ್ನ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಅಂದ್ರೆ ಗರ್ಭಿಣಿ ಸ್ತ್ರೀಯರು ಯಾವ ತಿಂಗಳಿಂದ ಯಾವ ತಿಂಗಳವರೆಗೂ ಸೇವನೆ ಮಾಡಿ? ಯಾವ ತಿಂಗಳಲ್ಲೂ ಸೇವನೆ ಮಾಡಬಾರ್ದು. ಮೊದಲಂತೂ ಮೊದಲ 3 ತಿಂಗಳಲ್ಲಂತೂ ಸೇವನೆ ಮಾಡಲೇಬಾರ್ದು. ಓಕೆ, ಅದೊಂದನ್ನ ಗುರುತಿಟ್ಕೋಬೇಕು. ಬೇರೆಯವರು ಎಲ್ಲರೂ ಸೇವಿಸಬಹುದು, ಅವರೊಬ್ಬರನ್ನ ಮಾತ್ರ ತಿನ್ನಬಾರ್ದು. ಅವರು ತಿಂದ್ರೆ ಗರ್ಭಪಾತವಾಗುವಂತಹ ಸಂಭವ ಇರುತ್ತೆ. ಹಾಗಾಗಿ ಇದನ್ನ ಅವರು ಸೇವನೆ ಮಾಡೋದು ಬೇಡ. ಇದರಲ್ಲಿ ನ್ಯೂಟ್ರಿಷನ್ ವ್ಯಾಲ್ಯೂ ಇದೆ ಅಂತ ಅನ್ಕೊಂಡು ತಿಂದು ಆಮೇಲೆ ನಾವು ಸಮಸ್ಯೆಗೆ ಸಿಕ್ಕಾಕೊಳ್ಳೋದು ಬೇಡ. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಪೈನಾಪಲ್ ಅನ್ನು ಹುರ್ಕೊಳ್ಳೋಣ. ಹಾಕೊಳ್ಳೋಣ. ಇದಕ್ಕೆ ಸ್ವಲ್ಪ ಶುಂಠಿ, ಹಸಿ ಶುಂಠಿ ಹಾಕೊಳ್ಳೋಣ. ಒಣಕೊಬ್ಬರಿ ಅಥವಾ ಹಸಿ ಕಾಯಿ ತುರಿ ಹಾಕೋಬಹುದು. ಸ್ವಲ್ಪ ನಿಂಬೆ ರಸ. ಇದು ತುಂಬಾ ಹುಳಿನೇ ಇರುತ್ತೆ, ಕೆಲವು ಸಲ ಸಿಹಿಯಾಗಿದ್ರೆ ಸ್ವಲ್ಪ ನಿಂಬೆ ರಸ ಬೇಕಾಗುತ್ತೆ. ತುಂಬಾ ಹಣ್ಣು ಹುಳಿನೇ ಇದ್ರೆ ಬೇಕಾಗಲ್ಲ. ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಇದು ರೆಡಿ ಆಗಿದೆ. ಒಂಚೂರು ಒಗ್ಗರಣೆ ಹಾಕ್ಬಿಟ್ರೆ ಆಯ್ತು, ಇದು ರೆಡಿ ಆಗುತ್ತೆ. ಒಗ್ಗರಣೆ ಸೌಟ್ ಈಗ ನಮಗೆ ನಿದ್ದೆ ಸರಿಯಾಗಿ ಆಗದಿದ್ರು ಅಜೀರ್ಣ ಸಮಸ್ಯೆಗಳು ಬರುತ್ತೆ? ಹೌದು, ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದರೆ ತಿಂದ ಆಹಾರ ಚೆನ್ನಾಗಿ ಜೀರ್ಣಿಸಲ್ಲ. ಓಕೆ, ಮತ್ತೆ
ಪೈನಾಪಲ್ ಹಣ್ಣಿಂದ ಮಾಡಿರೋ ಚಟ್ನಿ ರೆಡಿ. ಥ್ಯಾಂಕ್ ಯು ಅಮ್ಮ. ಓಕೆ ಅಮ್ಮ, ಟೇಸ್ಟ್ ಮಾಡೋಣ. ತುಂಬ ಚೆನ್ನಾಗಿದೆ, ತುಂಬ ರುಚಿಯಾಗಿದೆ, ಪರವಾಗಿದೆ. ಸಕ್ಕತ್ತಾಗಿದೆ. ಚಪಾತಿಗೆ, ದೋಸೆಗೆ, ಯಾವುದಕ್ಕೆ ಅನ್ನಕ್ಕೆ ಬೇಕಾದರೂ ಕಲ್ತ್ಕೊಂಡು ತಿನ್ಬೋದು. ಗೊತ್ತೇ ಆಗಲ್ಲ ಪೈನಾಪಲ್ ಚಟ್ನಿ ಅಂತ. ಆ ಫ್ಲೇವರ್ ಬರ್ತಿದೆಯಲ್ಲ ಅದರಿಂದ ಗೊತ್ತಾಗುತ್ತೆ ಅಷ್ಟೇ. ಹೌದು, ತುಂಬ ರುಚಿಯಾಗಿದೆ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಪೈನಾಪಲ್ ಬಗ್ಗೆ ತುಂಬ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀರಾ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿ ಮಾಡ್ತೀನಮ್ಮ. ನಮಸ್ಕಾರ. ನಮಸ್ತೆ, ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಪೈನಾಪಲ್ ಚಟ್ನಿ ತುಂಬಾ ರುಚಿಯಾಗಿತ್ತು. ಸೊ ಆರೋಗ್ಯಕ್ಕೂ ಅಷ್ಟೇ ಉಪಯೋಗಕಾರಿ ಅನ್ನೋದನ್ನ ಗೌರಿಯಮ್ಮ ತಿಳಿಸ್ಕೊಟ್ರು. ಸೊ ಆಗಾಗ ನೀವು ಈ ಥರ ಒಂದು ಪೈನಾಪಲ್ ಚಟ್ನಿನ ಮನೇಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಸೊ ಇವತ್ತಿಗೆ ಇಲ್ಲಿನ ಸಂಚಿಕೆನ ಮುಗಿಸ್ತಾ ಇದ್ದೀನಿ. ನಾಳೆ ಇನ್ನಷ್ಟು ಅಡುಗೆಗಳ ಜೊತೆ, ಇನ್ನಷ್ಟು ವಿಷಯಗಳ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಇದು ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸುವರ್ಣ ಪಾಕಶಾಲೆ. ಬಾಯ್.